ಎಲ್ಲರಿಗೂ ನಮಸ್ಕಾರ. ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಸಹಯೋಗದಲ್ಲಿ ಭ್ರಷ್ಟಾಚಾರ ವಿರುದ್ಧ ಜಾಗೃತಿ ಅರಿವು ಸಪ್ತಾಹದ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಒಂದು ಉಪಯುಕ್ತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಅಂದ್ಕೊಂಡಾಗೇನೆ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ಬು ಸಾಗರ ಇಂತಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಮೊದಲಿಗೆ ನಾವು ಡಿಜಿಟಲ್ ಮೀಡಿಯಾ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ವರದಿಗಾರರಿಗೂ ಕೂಡ ನಮ್ಮ ಕಾಲೇಜು ವತಿಯಿಂದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆದಾಗ ಅದು ವಿದ್ಯಾರ್ಥಿಗಳಿಗೆ ನಾನು ಪರವಾಗಿ ಹೇಳಿದೆ ರಾಘವರಿಗೆ, ಇದನ್ನ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಕಳಿಸ್ಕೊಡಿ ಈ ವಿಡಿಯೋವನ್ನ. ಯಾಕೆಂದ್ರೆ ನಮ್ಮಲ್ಲಿ 2,500 ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ನಮ್ಗೆ ತೊಂದರೆ ಏನಪ್ಪಾ ಅಂದ್ರೆ ಎಲ್ಲರನ್ನು ಒಂದೇ ಕಡೆ ಸೇರ್ಸೋಕ್ಕಾಗೋದಿಲ್ಲ, ಅಂತಹ ಸಭಾಂಗಣ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೊತಾರೆ ಅಂತನೂ ಕೂಡ ಮನವಿಯನ್ನು ಕೂಡ ಮಾಡ್ತಾರೆ. ಈಗ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸ್ಕೋಬೇಕು ಅಂತೇಳಿ ನಿಮ್ಮೆಲ್ಲರ ಹೆಚ್ಚಿನ ಅಭಿಮಾನದ ಪ್ರಾಚಾರ್ಯರಾದ ಶ್ರೀಯುತ ಕೆ.ಸಿ. ಸತ್ಯನಾರಾಯಣ ಸರ್ ಅವರನ್ನು ಕೇಳ್ಕೊಂಡಾಗ ಅವರು ಖುಷಿಯಾಗಿ ಇಂತಹ ಕಾರ್ಯಕ್ರಮಗಳಿಗೆ ಯಾವತ್ತೂ ಕೂಡ ವೇದಿಕೆಯನ್ನು ಒದಗಿಸಿಕೊಡ್ತಾರೆ. ಸತ್ಯನಾರಾಯಣ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ವಿಶೇಷ ಉಪನ್ಯಾಸ ನೀಡೋದಕ್ಕೆ ನಮ್ಮ ಜೊತೆ ಚಾರ್ವಾಕ ಪತ್ರಿಕೆ ಸಂಪಾದಕರು, ಡಿಜಿಟಲ್ ಮೀಡಿಯಾದ ಅಧ್ಯಕ್ಷರು, ವಕೀಲರು ಆಗಿರ್ತಕ್ಕಂಥ ಆತ್ಮೀಯ ಎಚ್.ಬಿ. ರಾಘವೇಂದ್ರ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಶ್ರೀಯುತ R.M. ಷಣ್ಮುಖ ಸರ್, ವಕೀಲರು ಸಾಗರ, ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಬಂಗಾರಪ್ಪ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೇನೆ ಈ ಕಾರ್ಯಕ್ರಮವನ್ನ ಎಲ್ಲ ಕಡೆ ಪ್ರಚಾರ ಮಾಡೋದಕ್ಕೆ ನಮ್ಮ ಜೊತೆ ಎಲ್ಲ ಡಿಜಿಟಲ್ ಕ್ಲಬ್ಬಿನ ಪದಾಧಿಕಾರಿಗಳು, ಎಲ್ಲ ಪತ್ರಕರ್ತರ ಮಿತ್ರರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೇನೆ ನಮ್ಮ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ದೇವೇಂದ್ರ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು, ಯಾಕೆಂದ್ರೆ ನೀವು ಇದ್ರ ಮಾತ್ರ ಕಾರ್ಯಕ್ರಮ. ಹಾಗಾಗಿ ಕಾರ್ಯಕ್ರಮ ಮುಗಿಯೋದ್ರೊಳಗೂ ಕೂಡ ನಮ್ಮ ಕಾಲೇಜಿನ ಶಿಸ್ತು ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ, ಅವರಿಗೂ ಗೊತ್ತಾಗಬೇಕು. ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಗೊತ್ತಿರಿ ನೀವು ಹೇಗಿದೆ ಅಂತ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದ ಸದುಪಯೋಗವನ್ನ ಪಡ್ಕೊಂಡು ನಿಮ್ಮ ಸ್ನೇಹಿತರಿಗೆ ಕೂಡ ವಿಚಾರವಾಗಿ ಹೇಳ್ಬೇಕು ಅಂತ ಹೇಳ್ತಾ ನನ್ನ ಈ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು ಬಹಳ ಖುಷಿ ಏನಪ್ಪ ಅಂದ್ರೆ, ನಾನು ಈ ತರ ಒಂದು 100 ವಿದ್ಯಾರ್ಥಿಗಳ ವೇದಿಕೆಯಲ್ಲಿ ಮಾತಾಡಿದ್ದೀನಿ. ಈ ಭಾಗದ ಯುವ ವಿದ್ಯಾರ್ಥಿಗಳು, ಪುರುಷ ವಿದ್ಯಾರ್ಥಿಗಳು ಇಲ್ಲಿ ಸೈಲೆಂಟ್ ಆಗಿ ಕೂತಿರೋದು ನೋಡಿದ್ರೆ ಬಹಳ ಖುಷಿ ಆಗ್ತಿದೆ. ಸರ್ ನಿಜವಾಗ್ಲೂ ಮಾತಾಡಿದ್ರೆ ರಿಯಲಿ ಹ್ಯಾಪಿ. ಮೂರು ಸುಮ್ಮನೆ ಗೊತ್ತಿಲ್ಲ ಅಂತ ಹೇಳಿಲ್ಲ, ಅಂದ್ರೆ ನಮ್ಮ ಅನುಭವಗಳು ಹೇಳ್ತಾರೆ. ಇರಲಿ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಶಿವಮೊಗ್ಗದ ಲೋಕಾಯುಕ್ತ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಹೇಳಿ, ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ
ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ಕೊನೆ ಗಳಿಗೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ SP ಅವರು ವಿಶೇಷವಾದಂತಹ ಮೀಟಿಂಗ್ ಕರೆದ ಕಾರಣಕ್ಕಾಗಿ ಅವರು ಬರೋದು ಇಲ್ಲವಾಯಿತು. ಆದರೆ ಆಯೋಜನೆಗೊಂಡಂತ ಕಾರ್ಯಕ್ರಮ ನಿಲ್ಲಬಾರದು ಅಂತ ಏನು ವೇದಿಕೆಯಲ್ಲಿ ಉಪಸ್ಥಿತರಿದ್ವಲ್ಲ, ನಾವು ಮುಖ್ಯ ಉಪನ್ಯಾಸವನ್ನ ನೀಡಲಿಕ್ಕೆ ತೀರ್ಮಾನ ಮಾಡಿ ನಿಮ್ಮ ಮುಂದೆ ಬಂದಿದ್ದೇವೆ. ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರಾದ ಸತ್ತಾಳ್ರವರೇ, ನನ್ನ ಸಹೋದ್ಯೋಗಿ ಮಿತ್ರ ವಕೀಲರಾದಂತಹ ಷಣ್ಮುಖರವರೇ, ಹಾಗೂ ಕಾಲೇಜಿನ ಉಪನ್ಯಾಸಕರಾದ ಬಂಗಾರಪ್ಪನವರೇ, ಮತ್ತೆ ನಮ್ಮ ಬಹಳ ವರ್ಷಗಳ ಒಡನಾಡಿಯಂತ ದೇವೇಂದ್ರ ಪ್ರಸಾದ್ ಅವರೇ, ನಮ್ಮ ಡಿಜಿಟಲ್ ಮೀಡಿಯಾ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳೇ ಮತ್ತು ಪತ್ರಕರ್ತರೇ, ವಿದ್ಯಾರ್ಥಿನಿಯರೇ, ಬಹಳ ಮುಖ್ಯವಾಗಿ ಆರಂಭದಲ್ಲಿ ಹೇಳಬೇಕು, ನಾನು ಮತ್ತು ನಿಮ್ಮ ಪ್ರಾಂಶುಪಾಲರಿದ್ದೀವಲ್ಲ, ಇದೇ ಕಾಲೇಜಿನ ವಿದ್ಯಾರ್ಥಿಗಳು. ನಾನು 88-89ನೇ ಇಸ್ವಿಯ ಪ್ರಾಡಕ್ಟು. ನಿಮ್ಮ ಪ್ರಾಂಶುಪಾಲರು ಒಂದು 2 ವರ್ಷ ಹಿಂದಿನ ಪ್ರಾಡಕ್ಟ್ ಅಂತಕ್ಕಂಥದ್ದಲ್ವ ಸರ್? ಅಂದ್ರೆ ಈ ಕಾಲೇಜಿನಲ್ಲಿ ಓದಿದಂತ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ, ಉದ್ಯಮದ ಕ್ಷೇತ್ರದಲ್ಲಿ, ಈಗ ಹಲವಾರು ರಂಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೊಂದು ದೊಡ್ಡದಾದಂಥ ಇತಿಹಾಸ ಇದೆ ಈ ಕಾಲೇಜಿಗೆ. ಇವತ್ತೇನು ವಿಷಯ, ಇವತ್ತು ಭ್ರಷ್ಟಾಚಾರದ ಬಗ್ಗೆ ಏನು ನಾವು ಮಾತಾಡ್ತೀವಿ ಅಂತ ಬಂದಿವಲ್ಲ, ದೇಶದಲ್ಲಿ, ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ನಡೆದಂತ ಭ್ರಷ್ಟಾಚಾರದ ವಿರುದ್ಧ ಈ ಕಾಲೇಜಿನ ಸಾವಿರಾರು ಜನ ವಿದ್ಯಾರ್ಥಿಗಳು ಸಾಗರದ ರಸ್ತೆಗಳಲ್ಲಿ ಹಲವಾರು ಹೋರಾಟಗಳನ್ನು ರೂಪಿಸಿದಂತ ಇತಿಹಾಸ ಇರುವಂತ ಕಾಲೇಜು ಇದು. ಅಂತ ಒಂದು ಕಾಲೇಜಿನ ವಿದ್ಯಾರ್ಥಿಯಾಗಿ ಕಾಲೇಜಿನ ವೇದಿಕೆಯಲ್ಲಿ ಮಾತನಾಡ್ತಿದ್ದೀನಿ ಅನ್ನೋಕ್ಕೆ ನಿಜವಾಗ್ಲೂ ಸಂತೋಷ. ಷಣ್ಮುಖ, ನೀವು ಅನಂತಪುರ ಓದಿದ್ರು ಕಾಣುತ್ತಲ್ವಾ? PUC ಅಲ್ವಾ? ಅವರು ಕೂಡ ಈ ಕಾಲೇಜಿನ ವಿದ್ಯಾರ್ಥಿನೇ ನೋಡಿ. ಹಾಗಾಗಿ ಈ ಕಾಲೇಜಿಗೆ ಆ ಥರ ಒಂದು ಇತಿಹಾಸ ಇದೆ. ಸ್ನೇಹಿತರೆ, ವಿದ್ಯಾರ್ಥಿಗಳೇ, ನಾನು ಒಂದು 2 ನಿಮಿಷ ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ದು ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಅಂತ ಕೆಲವು ವರ್ಷಗಳಿಂದ ಸಾಗರದಲ್ಲಿ ಚಾಲ್ತಿಯಲ್ಲಿದೆ. ಅದು ಯೂಟ್ಯೂಬ್ ಮತ್ತು ಆನ್ಲೈನ್ ಪತ್ರಿಕೆಗಳನ್ನ ಮಾಡುವವರಿಗೆ ಅದು ಒಂದು ವೇದಿಕೆ. ಮಾತಾಡಬಾರ್ದಷ್ಟೇ, ನಾನು ಸುಮ್ಮನೆ ಹೇಳ್ತೀನಿ, ನೀವು ಮಾತಾಡಿ. ಲಾಸ್ಟ್ ಬೆಂಚಿಂದ ಒಂದು ಮೂಲೆ, ನೀನು ತಿನ್ನೋಳಿದ್ರೆ ಏನೇ ಕೂರ್ಲು ನಿಲ್ಲ, ನೀನೇ ಕಣ. ಏನ್ ಹೆಸರು? ಈ ಕೋಟ್ ಹಾಕೊಂಡಿದ್ದೆ ನೋಡ್ತಿಲ್ಲ. ಅಥವಾ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಇದೆಯಲ್ಲ, ನೀವು ನಮ್ಮ ಸಂಘದ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿಗಳೆಲ್ಲ ಇಲ್ಲಿ ಬಂದಿದ್ದಾರೆ, ಅವರ ನಂಬರ್ ಎಲ್ಲ ಕೊಡ್ತೀವಿ. ನಿಮ್ಗೆ ಯಾರಿಗಾದ್ರೂ ಪತ್ರಕರ್ತರಾಗಬೇಕು ಅಂತ ಆಸಕ್ತಿ ಇದ್ರೆ, ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ, ಬರವಣಿಗೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಅಂತ ಪ್ರತಿಭೆಗಳು ಇದ್ದೇ ಇರ್ತಾರೆ ಅಂತ ಆಸಕ್ತಿ ಇದ್ರೆ ಅವರ ಸಂಪರ್ಕದಲ್ಲಿ ಇರಿ, ಅವರಿಂದ ಮಾರ್ಗದರ್ಶನ ಪಡೆಯಿರಿ. ನೀವು ಕೂಡ ಈ ಸಮಾಜಕ್ಕೆ ಒಳ್ಳೆಯದಾಗುವ ಒಂದು ಪತ್ರಕರ್ತರಾಗಿ ಅರಳುವ ಒಂದು ಅವಕಾಶ ಆಗತ್ತೆ ಅಂತ ನಾನು ಆರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈ ಸಮಾಜಕ್ಕೆ ಒಟ್ಟಾಗಿ ಇಡೀ ಜಗತ್ತಲ್ಲಿ 3 ಮುಖ್ಯ ರೋಗಗಳು ಇದ್ದಾವೆ. ಒಂದು ಧರ್ಮಗಳ ನಡುವೆ ಇರುವ ದ್ವೇಷ, ಕೋಮುವಾದ. ಜನರ ನಡುವೆ ಇರ್ತಕ್ಕಂಥ ಜಾತಿವಾದ. 3ನೇದು ಭ್ರಷ್ಟಾಚಾರ. ಜಗತ್ತಲ್ಲಿ ಧರ್ಮದ ಹೆಸರಿನಲ್ಲಿ ಲಕ್ಷಾಂತರ ಜನರು ಪರಸ್ಪರ ಹೊಡೆದಾಡಿಕೊಂಡು ಸತ್ತಿದ್ದಾರೆ. ಜರ್ಮನಿನಲ್ಲಿ ನಡೆದಂತ ಹಿಟ್ಲರಿನ ಆಡಳಿತದಲ್ಲಿ ನಡೆದಂತ ಹತ್ಯಾಕಾಂಡ ಇರಬಹುದು, ಇನ್ನಿತರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ನಾನು ಶ್ರೇಷ್ಠ ಎಂಬ ಹೆಸರಿನಲ್ಲಿ ನಡೆಯತಕ್ಕಂಥ ಯುದ್ಧಗಳು, ಹತ್ಯಾಕಾಂಡಗಳು ಇಂಥವು ಇರಬಹುದು. ಹಾಗೆ ಇಡೀ ಜಗತ್ತಿನಲ್ಲಿ ಬಣ್ಣ ಮತ್ತು ಜಾತಿಯ ಹೆಸರಿನಲ್ಲಿ ಪರಸ್ಪರ ನೀನು ಕನಿಷ್ಠ, ನೀ ನನ್ನ ಕಾಲಾಳು, ನನ್ನ ಅಡಿಯಾಳಾಗಿರ್ಬೇಕು ಅಂತ
ಅನ್ಕೊಂಡು ಶೋಷಣೆ ಮಾಡ್ಕೊಂಡು ಬಂದಿರೋದು ಕಾಣ್ತೀವಿ. ಅದರಲ್ಲಿ ಭಾರತದಲ್ಲಿ ಜಾತಿ ಅನ್ನೋದು ಬಹಳ ಅಪಾಯಕಾರಿ. ಮೂರನೇ ರೋಗ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಅನ್ನೋದು ಇವತ್ತು ಯಾವ ರೀತಿಯಲ್ಲಿ ಅದು ಬೇರು ಬಿಟ್ಟಿದೆ ಅಂದ್ರೆ, ಇವತ್ತು ಅಡಿಗೆ ಮನೆಯಲ್ಲೇ ಭ್ರಷ್ಟಾಚಾರ ಅನ್ನೋದು ಇವತ್ತು ಪ್ರಾರಂಭ ಆಗಿದೆ. ಆದರೆ ಈ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾದಂತಹ ಹೋರಾಟಗಳು ಈ ನೆಲದಲ್ಲಿ ನಡ್ಕೋಬೇಕಿದೆ, ಅದನ್ನು ಭಾರತದಲ್ಲಿ ನಡ್ಕೋಬೇಕಿದೆ. ಎಷ್ಟು ಹೋರಾಟ ನಡೆಯುತ್ತೆ, ಕೆಲವು ದಿನಗಳ ಕಾಲ ಅದು ಸ್ವಲ್ಪ ಕಡಿಮೆ ಆಗತ್ತೆ, ಮತ್ತೆ ಅದು ಚಿಗುರತ್ತೆ. ಕಾರಣ ಏನಿರ್ಬೋದು? ಬಹಳ ಮುಖ್ಯವಾಗಿ ಮನುಷ್ಯನ ಮಾನಸಿಕತೆ. ಅಂದ್ರೆ ನಾವು 1000 ವರ್ಷ ಬದುಕ್ತೀವಿ, ನನಗೆ ಆಕಾಶದಷ್ಟು ಎತ್ತರದಷ್ಟು ಹಣ ಬೇಕು, ನನಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಈಗ ಆಸ್ತಿ ಮಾಡಿಡಬೇಕು ಎನ್ನುವ ಹಂಬಲ ಅನ್ನೋದು ದುರಾಸೆ. ಈ ದುರಾಸೆಯ ಕಾರಣಕ್ಕಾಗಿ ಇವತ್ತು ಭ್ರಷ್ಟಾಚಾರ ಅನ್ನೋದು ಎಲ್ಲ ರಂಗಗಳಲ್ಲೂ ಆಲದ ಮರದ ಟೊಂಗಿಗಳ ತರ ಹರಡಿಕೊಂಡಿದೆ. ಇದನ್ನ ನಿವಾರಣೆ ಮಾಡಲೇಬೇಕಲ್ವಾ? ಈ ಉದಾಹರಣೆಗೆ ರೀಸೆಂಟ್ ಆಗಿ 2 ದೇಶದಲ್ಲಿ ಪ್ರಮುಖ ಘಟನೆ ನಡೀತು. ಜೆನ್ಜಿ ತಲೆಮಾರುಗಳು ನೀವೆಲ್ಲ, ನೇಪಾಳ ಮತ್ತು ಶ್ರೀಲಂಕಾದಲ್ಲಿ ದೊಡ್ಡದಾದಂತ ಹೋರಾಟಗಳನ್ನ ಜೆನ್ಜಿ ತಲೆಮಾರುಗಳು ನಡೆಸಿದ್ರು. ಏನ್ ಕಾರಣಕ್ಕೆ? ಶ್ರೀಲಂಕಾದಲ್ಲಿ ನಿರುದ್ಯೋಗ, ಬಡತನ ತಾಂಡವ ಆಡ್ತಾ ಇರಬೇಕಾದ್ರೆ ಶ್ರೀಲಂಕಾವನ್ನ ಆಳುವಂತಹ ಅಲ್ಲಿನ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು ಬಂಗಾರದ ಅರಮನೆಯಲ್ಲಿ ಸುಖಲೋಲ್ಪತಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅದರಿಂದ ಬೇಸತ್ತ ಅಲ್ಲಿನ ಯುವಜನಾಂಗ ಹೊಸ ನಾಯಕತ್ವವನ್ನ ಹುಡುಕೊಂಡು ದೊಡ್ಡದಾದಂತಹ ಪ್ರತಿರೋಧವನ್ನ ಮಾಡಿತು. ಯಾವುದಕ್ಕೆ? ಇದೇ ಭ್ರಷ್ಟಾಚಾರದ ವಿರುದ್ಧ. ಯಾವ ಮಟ್ಟಕ್ಕೆ ಪ್ರತಿರೋಧ ಹೋಯಿತು ಅಂತಂದ್ರೆ, ಅಲ್ಲಿನ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳು ದೇಶವನ್ನ ಬಿಟ್ಟು ಹೋಗುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದರು. ಅದೇ ರೀತಿಯಲ್ಲಿ ಇತ್ತೀಚೆಗೆ ನಡೆದಂತ ನೇಪಾಳದಲ್ಲಿ ಅಲ್ಲೂ ಕೂಡ ರಾಜ ಮನೆತನದ್ದೇ ಪೂರ್ತಿ ಆಡಳಿತ. ಅಲ್ಲಿಯ ರಾಜರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಮರಿ ಮಕ್ಕಳು ಐಷಾರಾಮಿ ಅರಮನೆಗಳಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರೆ, ಇತ್ತ ಅಲ್ಲಿನ ನೇಪಾಳಿ 18ರಿಂದ 35 ವರ್ಷ ವಯಸ್ಸಿನ ಯುವಕ ಯುವತಿಯರು ಉದ್ಯೋಗವಿಲ್ಲದೆ ಒದ್ದಾಡ್ತಾ ಇದ್ರು. ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು. ಆದ್ರೆ ಅಲ್ಲಿಯ ಸರ್ಕಾರ ಇದಕ್ಕೆ ಗಮನ ಹಾಕ್ತಾ ಇರಲಿಲ್ಲ. ಯಾವಾಗ ಇವರು ಹೋರಾಟವನ್ನು ತೀವ್ರಗೊಳಿಸ್ತಾ ಬಂದ್ರು, ದಿಢೀರಂತ ಅಲ್ಲಿನ ಸರ್ಕಾರ ಇಡೀ ನೇಪಾಳದಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನ ಬಂದ್ ಮಾಡಿದ. ಅಲ್ಲಿಯವರೆಗೆ ಇಂಟರ್ನೆಟ್ ಸೌಲಭ್ಯದಿಂದ ಒಂದಿಷ್ಟು ಅದು ಇದು ರೀಲ್ಸು, ಬೇರೆ ಬೇರೆ ಸ್ಟೋರೀಸ್ಗಳನ್ನ ಮಾಡಿ ಅಲ್ಪ ಸ್ವಲ್ಪ ಹಣ ಗಳಿಕೆ ಮಾಡ್ತಿರ್ತಕ್ಕಂಥ ಅಲ್ಲಿನ ಯುವಕ ಯುವತಿಯರಿಗೆ ಇನ್ನಷ್ಟು ಕಂದಕಕ್ಕೆ ಬಿದ್ದಂತ ಅನುಭವ ಆಯಿತು. ರೊಚ್ಚಿಗೆದ್ರು, ಬೀದಿಗೆ ಬಂದು ಹೋರಾಟವನ್ನ ರೂಪಿಸಿದ್ರು. ಅಲ್ಲಿನ ರಾಜಮನೆತನ ಅಧಿಕಾರದ ಗದ್ದುಗೆಯಿಂದ ಕೆಳಗೆ ಇಳಿಯುವಂತ ಸಂದರ್ಭವನ್ನ ನಿರ್ಮಾಣ ಮಾಡಿದ್ರು. ಅಲ್ಲಿನ ನ್ಯಾಯಾಲಯ, ಅಲ್ಲಿನ ರಾಷ್ಟ್ರಪತಿ ಸೈನ್ಯ ಮಧ್ಯಪ್ರವೇಶ ಮಾಡಿ ಹಂಗಾಮಿ ಸರ್ಕಾರ ಪ್ರಧಾನಿಯನ್ನ ನೇಮಕ ಮಾಡಿದ್ದು. 6 ತಿಂಗಳ ಮಟ್ಟಿಗೆ ಮಾತ್ರ ನೇಮಕ ಮಾಡಿದೆ. ಅದರ ಅರ್ಥ, ವಿದ್ಯಾರ್ಥಿ ಯುವಜನರು ಏನಾದರೂ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆಗಳು. ಭಾರತದ ಉದಾಹರಣೆ ತಗೊಳ್ಳೋದು, ಗಾಂಧೀಜಿ, ನೆಹರು ಅವರ ನಾಯಕತ್ವದಲ್ಲಿ ಏನು ಸ್ವಾತಂತ್ರ್ಯ ಹೋರಾಟ ನಡೀತು, ಸ್ವಾತಂತ್ರ್ಯ ಹೋರಾಟದಲ್ಲಿ ವಿದ್ಯಾರ್ಥಿ ಯುವಜನರದೇ ಮುಖ್ಯ ಭಾಗ. ಬ್ರಿಟಿಷರ ವಿರುದ್ಧ, ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟವರು ಯಾರು? ಯುವಕ ಭಗತ್ ಸಿಂಗ್ ಅಂತವರು. ಬ್ರಿಟಿಷರು ಮಾಡ್ತಕ್ಕಂಥ ನಮ್ಮನ್ನು ಯಾವ ರೀತಿ ದೋಚ್ತಾ ಇದ್ರು, ಅವರ ಪಕ್ಷದ ಯಾವ ಮಟ್ಟಕ್ಕೆ ಇಳಿದಿತ್ತು,
ಇಲ್ಲ ಸಂಪತ್ತನ್ನ ಹೇಗೆ ಇಂಗ್ಲೆಂಡಿಗೆ ದೋಚ್ಕೊಂಡು ಹೋಗ್ತಾ ಇದ್ರು, ಅದರ ವಿರುದ್ಧ ಹೋರಾಟವನ್ನ ರೂಪಿಸಿದ್ರು. ಅವಾಗ ಸ್ವಾತಂತ್ರ್ಯ ಹೋರಾಟ ಸೇನಾನಿ ನೆಹರೂರವರು ಜೈಲಿನಲ್ಲಿದ್ದಾಗ ಅವರೊಂದು ಪುಸ್ತಕ ಬರೀತಾರೆ, ಡಿಸ್ಕವರಿ ಆಫ್ ಇಂಡಿಯಾ ಅಂತ. ಆ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಅವರು ಡಿಸ್ಕಸ್ ಮಾಡ್ತಾ 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 ಹೋಗ್ತಾರೆ, ಯಾವುದೇ ಒಂದು ಸಮಾಜ ಒಂದು ಸರಿ ದಿಕ್ಕಿನಡೆಗೆ ಹೋಗಬೇಕು, ಭ್ರಷ್ಟಾಚಾರ ರಹಿತವಾಗಿ ಹೋಗಬೇಕು, ಜಾತಿ ರಹಿತವಾಗಿರಬೇಕು, ಧರ್ಮ ಅತೀತವಾಗಿರಬೇಕು ಅಂತಂದ್ರೆ ಅಲ್ಲಿನ ವಿದ್ಯಾರ್ಥಿ ಯುವಜನರ ಪಾಲು ಬಹಳ ಮುಖ್ಯ ಅಂತ. ಹಾಗಾಗಿ ಆ ವಿದ್ಯಾರ್ಥಿ ಯುವಜನರನ್ನ ಒಂದು ಆ ಸಮಾಜದ ಉಪಸಮಾಜವಾಗಿ ನಾವು ಕಾಣಬೇಕು ಅಂತ ನೆಹರು ಅವರು ಹೇಳ್ತಾರೆ. ನೆಹರು ಏನು ಸಾಮಾನ್ಯ ವರ್ಷ ಜೈಲಲ್ಲಿ ಇರಲಿಲ್ಲ, 7-8 ವರ್ಷಗಳ ಕಾಲ ಜೈಲಲ್ಲಿದ್ದರು. ಇದೇ ಬ್ರಿಟಿಷ್ ಸರ್ಕಾರ ಅವರನ್ನ ಜೈಲಿಟ್ಟಿತ್ತು, ಗಾಂಧೀಜಿ ಅವರನ್ನ ಜೈಲಲ್ಲಿಟ್ಟಿತ್ತು. ಹೀಗೆ ಹಲವಾರು ಜನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಜೈಲಿನಲ್ಲಿ ಇದ್ದಂಥವರು. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಕೈಯಲ್ಲಿ ನಮ್ಮೆಲ್ಲರ ಕೈಯಲ್ಲಿ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಇದೆ, ಐಫೋನ್ಗಳಿದಾವೆ. ಇದನ್ನ ಹೇಗೆ ಪಾಸಿಟಿವ್ ಆಗಿ ಬೆಳೆಸ್ಬೋದು, ನೆಗೆಟಿವ್ ಆಗಿ ಬೆಳೆಸ್ಬೋದು ಅಂತ. ಇದನ್ನ ಬಳಸ್ಕೊಂಡು ಹೇಗೆ ಸಮಾಜ ಇವತ್ತು ಭಾರತ ಸಮಾಜ ಭ್ರಷ್ಟಾಚಾರದಿಂದಾಗಿ ಇವತ್ತು ಶಿಕ್ಷಣದಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ಇವತ್ತು ನಿಜವಾಗಿಯೂ ಯಾವ ಮಟ್ಟಕ್ಕೆ ನಾವು ಅಭಿವೃದ್ಧಿ ಹೊಂದಬೇಕಿತ್ತೋ ಆ ಮಟ್ಟಕ್ಕೆ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು? ಇವತ್ತಿನ ಪ್ರಜಾವಾಣಿ ಪತ್ರಿಕೆಯನ್ನು ಯಾರು ಓದಿದ್ದೀರಾ? ಪ್ರಜಾವಾಣಿ ವರದಿ ಪತ್ರಿಕೆಯಲ್ಲಿ ಇವತ್ತು ನವದೆಹಲಿಯ ಬೈಲಿನಲ್ಲಿ ಒಂದು ಶಿಕ್ಷಣದ ಬಗ್ಗೆ ಒಂದು ವರದಿ ಬಂದಿದೆ. ಎಷ್ಟು ಶಾಲೆಗಳು ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಎಷ್ಟು ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ, ಎಷ್ಟು ಶಾಲೆಗಳು ಮುಚ್ಚುವ ಹಂತದಲ್ಲಿದ್ದಾವೆ ಅಂತ. ಹಾಗೆಯೇ ಎಷ್ಟು ಕಾಲೇಜುಗಳಿಗೆ ಅಗತ್ಯವಾಗಿ ಬೇಕಾದಂತ ಈಗ 1,500 ಜನ ಸ್ಟ್ರೆಂತ್, 2,500 ಜನ ಸ್ಟ್ರೆಂತ್ ಇರುವಂತಕ್ಕಂಥ ಈ ನನ್ನ ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನು ಯಾವ ಮಟ್ಟಕ್ಕೆ ಇರಬೇಕಿತ್ತು ಅಂದ್ರೆ, ಮೂಲಭೂತ ಸೌಕರ್ಯ ಇರಬೇಕು ಅಂತಂದ್ರೆ ಸರ್ಕಾರ ಬಜೆಟ್ ನಲ್ಲಿ ಕೊಟ್ಟಂತ ಹಣ ಕೈಯಿಂದ ಕೈಗೆ ಪಾಸ್ ಆಗುವಾಗ ಅದು ಗುತ್ತಿಗೆದಾರರ ಭ್ರಷ್ಟಾಚಾರದಿಂದಲೋ ಅಥವಾ ಮೇಲಾಧಿಕಾರಿಯ ಭ್ರಷ್ಟಾಚಾರದಿಂದಲೋ ಅಲ್ಲಿ ಮಂಜೂರಾದಂತ 100 ರೂಪಾಯಿ ಇಲ್ಲಿಗೆ ಬರುವಾಗ 50 ರೂಪಾಯಿ ಆಗಿರುತ್ತೆ. ಅದು ಆಗಬಾರದು ಅಂದ್ರೆ ವಿದ್ಯಾರ್ಥಿ ಯುವಜನರು ಸದಾ ಎಚ್ಚರದಿಂದ ಸಮಾಜವನ್ನು ಗಮನಿಸ್ತಾ ಇರಬೇಕು. ನಾನೀಗ ವಿದ್ಯಾರ್ಥಿ, ನಾನು ಶಿಕ್ಷಣ ಇಲಾಖೆಯ ಅಂಡರಲ್ಲಿ ಬರ್ತೇನೆ. ಶಿಕ್ಷಣ ಕನಿಷ್ಠ ಪಕ್ಷ ದಿನಕ್ಕೆ ವಾರಕ್ಕೆ ಒಂದು ಸರಿ ಆದರೂ ಶಿಕ್ಷಣ ಇಲಾಖೆಯಲ್ಲಿ ಇರುವಂತ ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ತಲೆ ಕೆಡಿಸ್ಕೋಬೇಕು. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಭಾರತದಲ್ಲೂ ಕೂಡ ಹೆಚ್ಚಿನ ಮಹತ್ವವನ್ನ ಕೊಡುವಂತ ಸಂದರ್ಭವನ್ನ ಶಿಕ್ಷಣ ರಂಗದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಹಾಗೆ ನಡಿಬೇಕು ಅಂತಂದ್ರೆ ವಿದ್ಯಾರ್ಥಿ ಯುವಜನರು ಬಹಳ ಎಚ್ಚರದಿಂದ ಭ್ರಷ್ಟಾಚಾರವನ್ನ ಹಿಮ್ಮೆಟ್ಟಿಸಲಿಕ್ಕೆ ಮುಂದಾಗಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ವಿದ್ಯಾರ್ಥಿ ಆದಂತ ಕಾಲದಲ್ಲಿ ನಿಮ್ಗೆಲ್ಲ ಮೊದಲೇ ಹೇಳಿದೆ, ಯಾವುದೋ ಒಂದು ಹಗರಣ ಆಯಿತು ಅಂತಂದ್ರೆ ಇಡೀ ದೇಶ ವಿದ್ಯಾರ್ಥಿ ಯುವಜನರಿಗೆ ಹೋರಾಟಕ್ಕೆ ಕರೆ ಕೊಡ್ತಿತ್ತು. ಅಂತ ಹೋರಾಟವನ್ನ ಹಳ್ಳಿಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ವಿದ್ಯಾರ್ಥಿ ಯುವಜನರು ನಡೆಸ್ತಾ ಇದ್ವಿ. ಆ ವಿದ್ಯಾರ್ಥಿ ಯುವಜನರ ಆ ಒಂದು ಕೆಚ್ಚನೆಯ ಹೋರಾಟದ ಕಾರಣಕ್ಕಾಗಿ ನಡೆದಂತ ಭ್ರಷ್ಟಾಚಾರ ವ್ಯಕ್ತಿಗಳು ಸಿಕ್ಕಾಕೊಂಡ್ಬಿಡ್ತಿದ್ರು, ಅವರಿಗೆ ಕಾನೂನಿನ ಶಿಕ್ಷೆ ಆಗ್ತಿತ್ತು. ಮತ್ತೆ ಕೆಲವು ದಿನಗಳ ಕಾಲ ಆ ಭ್ರಷ್ಟಾಚಾರದ ಪ್ರಮಾಣ ಕಮ್ಮಿ ಆಗ್ತಾ ಹೋಗ್ತಿತ್ತು. ಮತ್ತೆ ಸಮಾಜ ನಿದ್ರೆಗೆ ಸ್ವಲ್ಪ ಜಾರದಾಗ ಮತ್ತೆ ಭ್ರಷ್ಟಾಚಾರ ಮೇಲೆ ಹೋಗ್ತಾ ಇತ್ತು. ಈಗ ಆಧುನಿಕ ತಂತ್ರಜ್ಞಾನ ಬಂದಿರೋ ಕಾಲದಲ್ಲಿ ಭ್ರಷ್ಟಾಚಾರದ ಮಕ್ಕಳುಗಳು ಬದಲಾಗಿದ್ದಾವೆ, ಹಲವು ರೀತಿಯಲ್ಲಿ ಮಕ್ಕಳುಗಳು ಬದಲಾಗಿದ್ದಾವೆ. ಹಾಗಾಗಿ ನಾವು ಯಾವತ್ತೂ ಕೂಡ ಒಂದು ವಿದ್ಯಾರ್ಥಿ ಯುವಜನರು ಭ್ರಷ್ಟಾಚಾರವನ್ನು ನಿಗ್ರಹಿಸಲಿಕ್ಕೆ ಮಾಡಬೇಕಾದಂತ ಪ್ರಮುಖವಾದಂತ ಕೆಲಸ ಅಂದ್ರೆ, ಇಲ್ಲಿ ಯಾಕಂದ್ರೆ ರೈತಾಪಿ ಕುಟುಂಬದವರು ಬಂದಿದ್ದೀರಿ, ಕಾರ್ಮಿಕ ಕುಟುಂಬದವರು ಬಂದಿದ್ದೀರಿ, ಯಾರೋ ಸರ್ಕಾರಿ ನೌಕರಲ್ಲಿ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಹೀಗೆಲ್ಲರೂ ಇರ್ಬೋದು. ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ನಾವು 5 ಜನ ಇದ್ರೆ ನಾವು ಸರ್ಕಾರದಿಂದ ಆಗುವಂತ ಯಾವುದೇ ಕೆಲಸಕ್ಕೆ ದುಡ್ಡು ಕೊಟ್ಟು ನಾವು ಮಾಡಿಸಲ್ಲ ಅನ್ನುವ ಒಂದು ಪ್ರಧಾನವಾದಂತ ತೀರ್ಮಾನಕ್ಕೆ ಬರಬೇಕು. ತೀರ್ಮಾನಕ್ಕೆ ಬರೋದ್ರೆ ಹೇಗೆ? ಮನೆಯಲ್ಲಿ ಅಪ್ಪ ಅಮ್ಮ
ಇದ್ರೆ, ಅಕ್ಕ ಇದ್ರೆ, ತಮ್ಮ ಇದ್ರೆ, ಅವ್ರ ಜೊತೆಗೆ ಒಂದು 5 ನಿಮಿಷ ಭ್ರಷ್ಟಾಚಾರದ ವಿಚಾರದಲ್ಲಿ ಬಗ್ಗೆ ಚರ್ಚೆ ಮಾಡ್ಕೋಬೇಕು. ಚರ್ಚೆ ಮಾಡಿಕೊಂಡು, ಈಗ ಉದಾಹರಣೆಗಪ್ಪ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಬೇಕು. ಏನ್ ಮಾಡ್ತಾರೆ ಅಪ್ಪಾಜಿ, ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಯಾರೋ ಒಬ್ಬ ಬ್ರೋಕರ್ನ ಹಿಡಿತಾರೆ. 100 ರೂಪಾಯಿಲಿ ಆಗುವಂತ ಇನ್ಕಮ್ ಸರ್ಟಿಫಿಕೇಟ್ಗೆ ಅವನು 5,000 ರೂಪಾಯಿ ಕೇಳ್ತಾನೆ. ಅದು ಬೆವರು ಸುರಿಸಿ ದುಡ್ದಂತ ದುಡ್ಡಲ್ವಾ? ಆ ಬೆವರು ಸುರಿಸಿ ದುಡ್ದಂತ ದುಡ್ಡನ್ನ ಯಾರೊಬ್ಬ ಬ್ರೋಕರಿಗೆ ಯಾಕೆ ಹೋಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ. ನಮ್ಮಲ್ಲಿ ಆ ತರದ ಅಜ್ಞಾನ ಇರೋದ್ರಿಂದಲೇ ಏನಾಗುತ್ತೆ, ನಮ್ ಬ್ರೋಕರ್ ಮಧ್ಯೆ ಪ್ರವೇಶ ಮಾಡ್ತಾನೆ. ಅದೇ ಇಲ್ಲ, ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗ್ಲಿಕ್ಕೆ ಏನಪ್ಪ, ಓದುವವರಿಗೆ ಅದಕ್ಕೆ ಅಫಿಡವಿಟ್ ಬೇಡ, ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಆ ಫಾರ್ಮ್ ಅನ್ನ ಫಿಲ್ ಮಾಡಿ ಸಂಬಂಧಪಟ್ಟ ತಾಲೂಕು ಆಫೀಸ್ಗೆ ಹೋಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡಬೇಕು. ಫೈಲ್ ಮಾಡಿಬಿಟ್ರೆ ಅದು ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಗೃಹ ಚಟುವಟಿಕೆ ವರದಿಗೆ ಹೋಗುತ್ತೆ. ವರದಿ ಹೋದ್ಮೇಲೆ ತಾಲೂಕು ಆಫೀಸರ್ ಸಿಗತ್ತೆ. ನೀವು ಮಾಡಬೇಕಾಗಿದೆ ಕೆಲಸ, ಒಂದು ಅರ್ಧ ಗಂಟೆ ಸಮಯ ಕೊಡೋದು ಅಷ್ಟೇ. ಬರೆಯಕ್ಕಂತೂ ಬರುತ್ತಲ್ವ ನಿಮಗೆ. ಅಲ್ಲಿಗೆ ಒಬ್ಬ ಬ್ರೋಕರ್ ಹುಟ್ಟುಕೊಳ್ಳೋದು ನಿಲ್ಲತ್ತೆ, ಒಂದು ಭ್ರಷ್ಟಾಚಾರ ನಿಲ್ಲತ್ತೆ, ಮತ್ತು ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದವರು ಕಷ್ಟಪಟ್ಟು ದುಡಿದಿರೋದು ಇರ್ತಾರಲ್ಲ, ಅವರ ಬೆವರಿಗೆ ಬೆಲೆ ಬರುತ್ತೆ. ಯಾಕಂದ್ರೆ ಈ ಭೂಮಿ ಸಾಮಾನ್ಯ ಭೂಮಿ ಇಲ್ಲ. ಭಾರತ ದೇಶ ಒಂದು ದೊಡ್ಡ ಭಾಗ್ಯ ಸೀಮೆ ಇದ್ದಾಗಿದೆ. ಯಾಕಂದ್ರೆ ಈ ತರದ ಗುಡ್ಡ, ಕಾಡು, ನದಿ, ನಿತ್ಯ ಹರಿವ ಜೀವನದಿಗಳು ಇವೆಲ್ಲ ಇರುವಂತ ಊರು, ಯಾವುದಕ್ಕೂ ಕಮ್ಮಿ ಇಲ್ಲ. ಅದನ್ನು ಹೇಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ನಾವು ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ, ನನಗೆ ಯಾಕೆ ಬೇಕು, ಅಪ್ಪ ಹೆಂಗು ಮೊಬೈಲ್ ಫೋನ್ ಕೊಡ್ಸಿದ್ದಾರೆ, ಬಚ್ಚ ಮಗ ಅಂತ ಹೇಳಿ ಜೂಡೋ ಆಡ್ತಾನೋ, ಇನ್ಯಾವುದೋ ಗೇಮ್ ಆಡ್ತಾನೋ, ನಾವು ಕಾಲ ಕಳೆದ್ರೆ ಭ್ರಷ್ಟಾಚಾರ ನಿಲ್ಲೋದಿಲ್ಲ. ಬಹಳ ಮುಖ್ಯವಾಗಿ ಯಾಕೆ ಕಾಲೇಜಿನ ಹತ್ರ ನಾವು ಭ್ರಷ್ಟಾಚಾರದ ವಿರುದ್ಧ ಕಾಲೇಜಿನಗಳಿಗೆ ಬರ್ತಿದ್ದೀವಿ ಅಂತಂದ್ರೆ, ವಿದ್ಯಾರ್ಥಿ ಯುವ ಜನರಲ್ಲಿ ಈ ವಿಷಯ ಮನನ ಆದಾಗ ಮಾತ್ರ ಅದು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಭ್ರಷ್ಟಾಚಾರ ಆಗ್ಲಿಕ್ಕೆ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಈಗ ಭ್ರಷ್ಟಾಚಾರ ತಡೆಗಾಗಿ ಹಲವಾರು ಕಾಯ್ದೆಗಳು ಮಾಡಿದ್ದಾರೆ. ಉದಾಹರಣೆಗೆ ಭ್ರಷ್ಟಾಚಾರ ತಡೆಯಾಗಿ ಅಧಿಕಾರಿಗಳು ಮಾಡುವ ಭ್ರಷ್ಟಾಚಾರದ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಮಾಡಿದ್ದಾರೆ. ಲೋಕಾಯುಕ್ತ ಅಂಡರ್ನಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ರೆ ದುಡ್ಡು ಕೊಟ್ಟು ಕೇಳಿದ್ರೆ, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕೇಳಿದ್ರೆ, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಯಾರಿಗೆ ಗೊತ್ತಾಗದಿದ್ದ ಹಾಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟು, ಅವ್ರಿಗೆ ಯಾರು ದುಡ್ಡು ಕೇಳಿದಾರೋ ಅಧಿಕಾರಿ ದುಡ್ಡು ಕೊಟ್ಟಂಗೆ ಕೊಡುವ ಹೊತ್ತಲ್ಲಿ ಆ ದುಡ್ಡಿನ ಮೇಲೆ ಒಂದು ಕೆಮಿಕಲ್ ಹಾಕ್ತಾರೆ. ಆ ದುಡ್ಡು ತಗೊಂಡ ತಕ್ಷಣ ಒಂದು ರೈಡ್ ಮಾಡ್ತಾರೆ. ರೈಡ್ ಮಾಡ್ಲಿಕ್ಕೂ ಅವನ ಕೈಯನ್ನ ಒಂದು ಲಿಕ್ವಿಡ್ ನಲ್ಲಿ ಮುಳುಗಿಸ್ತಾರೆ. ಅವಾಗ ಆ ಲಿಕ್ವಿಡ್ ಇದ್ದಿದ್ದು ಕೆಂಪಾಗತ್ತೆ. ಅವಾಗ ಇವನು ಇಂಥ ಹಣವನ್ನ ಪಡೆದಿದ್ದಾನೆ ಅಂತ ಹೇಳಿ ಆತನನ್ನ ಅರೆಸ್ಟ್ ಮಾಡ್ತಾರೆ. ಆ ತರ ಕಾನೂನುಗಳಿದ್ದಾವೆ. ಹೀಗೆ ಹಲವು ತರದ ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಕಾನೂನುಗಳಿದ್ದಾವೆ. ಆದರೆ ಎಲ್ಲವೂ ಕಾನೂನುಗಳಿಂದಲೇ ಮಾಡ್ಲಿಕ್ಕೆ ಆಗುವುದಿಲ್ಲ. ನಾನು ನಿಮ್ಗೆ ಹೇಳಿದಲ್ಲ, ಈಗ ಉದಾಹರಣೆಗೂ ನಿಮ್ಮ ಕುಟುಂಬದಲ್ಲಿ ಅಜ್ಜ ಇರ್ತಾರೆ, 5 ಜನ ಮಕ್ಕಳು ಇರ್ತೀರಿ. ಅಜ್ಜ ವಯಸ್ಸಾಗಿ ಸತ್ತೋಗ್ತಾರೆ. ನಿಮ್ಮ ಅಜ್ಜನ ಹೆಸರಿಸಿದಂತ ಖಾತೆ ನಿಮ್ಮ 5 ಜನ ಮಕ್ಕಳಿಗೆ ಜಂಟಿ ಖಾತೆ ಆಗಬೇಕು. ಜಂಟಿ ಖಾತೆ ಆದ್ಮೇಲೆ ಅವರವ್ರ ಹೆಸರಿಗೆ ಹಿಸ್ಸೆ ಪತ್ರದ ಆಧಾರದ ಮೇಲೆ ಅವರವ್ರ ಹೆಸರಿಗೆ ಆಗಬೇಕು. ಇದು ಕಾನೂನಿನ ಪ್ರಕಾರ ಇರುತ್ತೆ. ಇದನ್ನ ಯಾರು ಮಾಡಬೇಕು? ಮನೆಯಲ್ಲಿ ಇದ್ದವನು ಯಾರು ಒಬ್ರು ಮಾಡಬೇಕು. ಏನ್ ಮಾಡಬೇಕು? ವಂಶವೃಕ್ಷ ಮಾಡಿಸ್ಬೇಕು. ವಂಶವೃಕ್ಷ ಮಾಡಿಸಾದ್ಮೇಲೆ ಅದನ್ನ ಅಳತೆ ಮಾಡಿಸ್ಬೇಕು, ಬೋರ್ಡ್ ಮಾಡಿಸ್ಬೇಕು. ಬೋರ್ಡಲ್ಲಿ ಬೋರ್ಡ್ ಮಾಡಿಸಿದ್ಮೇಲೆ ಇರುತ್ತೆ. ಇದು ಯಾರು ಮಾಡ್ತಾರೆ ಅಂತ ಹೇಳಿ ಯಾರೋ ಒಬ್ಬ ತಾಲೂಕು ಆಫೀಸರ್ ಇರೋ ಯಾರೋ ಒಬ್ಬರ ಹತ್ರ ಹೋಗಿ ಎಲ್ಲ ಕೊಟ್ಬಿಡ್ತೀವಿ, ಒಬ್ಬ ಬ್ರೋಕರ್ ಹತ್ರ. ಆ ಬ್ರೋಕರ್ 1,000 ರೂಪಾಯಿಲಿ ಆಗುವಂತ ಕೆಲಸವನ್ನ ಅವನು 25,000 ರೂಪಾಯಿ ಮಾಡ್ತಾನೆ. ಅದೇ ನಿಮಗೆ ಮನೆಯಲ್ಲಿರುವಂತ ನಿಮಗೆ ಇದು ಹೀಗೆ ಮಾಡಬಹುದು ಅಂತ ಹೇಳಿ ಯಾರೋ ಒಬ್ಬರ ಸಲಹೆ ಕೇಳ್ಕೊಂಡು ನೀವೇ ಒಂದು ಅರ್ಜಿ ಮೂವ್ ಮಾಡಿದ್ರೆ ಯಾಕಾಗಲ್ಲ? ಅಲ್ಲಿ ಯಾರಾದ್ರೂ ಒಬ್ರು ಭ್ರಷ್ಟಾಚಾರ ಅಂತಂದ್ರೆ ದುಡ್ಡು ತಗೊಳ್ಳೋದು ಏನ್ ತಪ್ಪೋ, ದುಡ್ಡು ಕೊಡೋದು ಕೂಡ ತಪ್ಪೆ, ಅಪರಾಧ. ಯಾರೋ ಒಬ್ರು ದುಡ್ಡು ಕೇಳ್ತಾರೆ, ಕೇಳಲಿಕ್ಕೂ ಯಾಕೆ ಕೊಡ್ಬೇಕು ಅಂತ ಕೇಳಿದ್ರು. ಯಾಕೆ ಕೊಡಬೇಕು? ಸರ್ಕಾರ ನಮ್ಮ ತೆರಿಗೆಯನ್ನ ಸಂಗ್ರಹಿಸಿ ನಿಮಗೆ ಸಂಬಳ ಕೊಡ್ತಾ ಇಲ್ವೇ? ಕೇಳ್ಬೇಕಲ್ವಾ? ಹೇಳಿದಾಗ ಮಾತ್ರನೇ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದು. ಇಲ್ಲ ಅಂತಂದ್ರೆ ಸಂಪತ್ತು ಒಂದು ಕಡೆ ಶೇಖರಣೆ ಆಗ್ತಾ ಇರುತ್ತೆ. ಕೆಲವು ಜನರು ಕೋಟ್ಯಾಧೀಶರಾಗುತ್ತಾರೆ. ಬಹುಸಂಖ್ಯಾತ ಜನ ಅವರು ಬಡತನದಲ್ಲೇ ಬೆಂದು ಹೋಗ್ತಾರೆ.
ನಮ್ಮ ರೈತಾಪಿ ಅನ್ನ ಭತ್ತ ಬೆಳೆಯುವವನು, ತರಕಾರಿ ಬೆಳೆಯುವವನು, ಕೃಷಿ ಕೂಲಿ ಕಾರ್ಮಿಕ ಕಾರ್ಖಾನೆಯಲ್ಲಿ ದುಡಿಯುವವನು, ಎಲ್ಲರ ಶ್ರಮ ಶಕ್ತಿಗೆ ಬೆಲೆ ಇರೋದಿಲ್ಲ. ಈ ಭೂಮಿ ಕುವೆಂಪು ಹೇಳಿದಾಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅಂತ ಹೇಳಿದಾಗ ಈ ಭೂಮಿ ಎಲ್ಲರಿಗೂ ಎಲ್ಲದನ್ನೂ ಕೊಟ್ಟಿದೆ. ಆದರೆ ಅದನ್ನ ನಾವು ಹೇಗೆ ಪಡಿತೀವಿ ಅನ್ನೋದ್ರ ಮೇಲೆ ಬಹಳ ಮುಖ್ಯವಾಗಿ ನಾವು ಎಚ್ಚರವಾಗಿರ್ತೀವಿ. ಈ ಸಮಾಜದಲ್ಲಿ ಭ್ರಷ್ಟಾಚಾರವನ್ನ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಭ್ರಷ್ಟಾಚಾರ ಕಮ್ಮಿ ಮಾಡಬೇಕು ಅಂತಂದ್ರೆ ವಿದ್ಯಾರ್ಥಿ ಜನರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಬಹಳ ಕಡಿಮೆ ಗಲಾಟೆ ಮಾಡಿ ಮಾತು ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ನಮಸ್ಕಾರ. ನಿಮಗೆ ಅಕ್ಷರ ಜ್ಞಾನ ಇರಲಿ, ಅಕ್ಷರ ಜ್ಞಾನ ಇಲ್ಲದೆ ಇರಲಿ, ಈ ದೇಶದ ರಕ್ತದಲ್ಲಿ ಮೊರಾಲಿಟಿ ಅನ್ನೋದು ಬಂದೋಗಿದೆ. ಆ ನೈತಿಕತೆ ತೆಗೆದು ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿ ಏಕವಚನದಲ್ಲಿ ಮಾತಾಡಿದ್ರೆ, ಯಾರಿಗಾದ್ರೂ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಏಕವಚನದಲ್ಲಿ ಮಾತಾಡಬೇಡಿ ಅಂತ ಹೇಳ್ತಾರೆ. ದೇವರು, ಪರಮಾತ್ಮ, ಈ ಒಂದು ಸಂಪ್ರದಾಯ, ಈ ವಿಚಾರದಲ್ಲಿ ಈ ದೇಶದ ಜನ ಮುಳುಗೋಗಿದ್ದಾರೆ. ಅನ್ಯಾಯಕ್ಕೆ, ಅಪರಾಧಗಳಿಗೆ ಅವಕಾಶವನ್ನೇ ಕೊಡೋದಿಲ್ಲ ಭಾರತೀಯರು. ಆದರೂ ಕೂಡ ನಾವು ಯಾಕೆ ಹಿಂದುಳಿದ್ವಿ? ಯಾಕೆ ನಾವು 75 ವರ್ಷದಿಂದ ಬಡತನ ಬಗೆಹರಿದಿದ್ಯಾ? ಯಾಕೆ ನಮ್ಮಲ್ಲಿ ಸಂಪತ್ತಿಲ್ವಾ? ಯಾಕೆ ನಮ್ಮಲ್ಲಿ ಪ್ರತಿಭೆಗಳಿಲ್ವಾ? ಬ್ರಿಟಿಷರು ಹೇಳ್ತಾ ಇದ್ರಂತೆ, ಭಾರತೀಯರಿಗೆ ತಮ್ಮನ್ನು ತಾವು ಆಳ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ, ಹಾಗಾಗಿ ನಾವು ಬಂದು ಆಳ್ವಿಕೆ ಮಾಡ್ತಾ ಇದ್ದೀವಿ ಅಂತ. ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಅತ್ಯಂತ ಕೆಟ್ಟ ಹೀನಾಯ ಸ್ಥಿತಿಗೆ ಕಾರಣವಾಗಿರ್ತಕ್ಕಂಥದ್ದು ಭ್ರಷ್ಟಾಚಾರ. ನಮ್ಮಲ್ಲಿ ಹಣ ಸಂಪತ್ತು ಎಲ್ಲಿ ಕ್ರೋಢೀಕರಣಗೊಳ್ಳುತ್ತೋ, ಆ ಸಂಪತ್ತು ಕ್ರೋಢೀಕರಣಗೊಳ್ಳೋದೇ ಭ್ರಷ್ಟಾಚಾರದ ಮೂಲದಿಂದ. ಎಲ್ಲಿ ಸಂಪತ್ತು ಕ್ರೋಢೀಕರಣಗೊಳ್ಳುತ್ತೋ ಅಲ್ಲಿ ಎಲ್ಲಾ ಅನಾಚಾರಗಳು, ಎಲ್ಲಾ ಅಯೋಗ್ಯ ಕೆಲಸಗಳು ನಡೀತದೆ. ಭ್ರಷ್ಟಾಚಾರ ಅಂತ ಹೇಳಿದ್ರೆ ಏನು? ಹಾಗಾದ್ರೆ ಏನು? ವಿದ್ಯಾರ್ಥಿಗಳಿದ್ದೀರಿ, ನಿಮಗೆ ಅದರ ಆಳ ನಿಮಗೆ ಗೊತ್ತಿಲ್ಲ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ಮೂಲದಿಂದ ಭ್ರಷ್ಟಾಚಾರ ನಡೀತಾ ಇಲ್ಲ. ಇವನು ನಮ್ಮವನು, ಇವ ನಮ್ಮ ಧರ್ಮದವನು, ಇವ ನಮ್ಮ ಜಾತಿಯವನು ಅನ್ನ ಉದ್ದೇಶದಿಂದ ನಾವು ಅವನ ಪರವಾಗಿ ಕೆಲಸ ಮಾಡಿದ್ರೆ ಅದು ಕೂಡ ಭ್ರಷ್ಟಾಚಾರವೇ. ಭ್ರಷ್ಟಾಚಾರ ಮಾಡೋನು ಹಣದ ಮೂಲದಿಂದ ಮಾತ್ರ ಭ್ರಷ್ಟಾಚಾರ ಮಾಡ್ತಾನೆ ಅಂತ ಅನ್ಕೋಬೇಡಿ. ಹಣದ ಮೂಲದಿಂದ ಭ್ರಷ್ಟಾಚಾರ ಮಾಡ್ತಕ್ಕಂಥವನು ಅವನ ಮನೆಯಲ್ಲಿ ಯಾವುದೋ ಆರ್ಥಿಕ ಸಮಸ್ಯೆ ಇರ್ತದೆ. ಆರ್ಥಿಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೋಸ್ಕರ ಒಬ್ಬ ಸರ್ಕಾರಿ ನೌಕರ, ರಾಜಕಾರಣಿ ಹಣದಿಂದ ಭ್ರಷ್ಟಾಚಾರ ಮಾಡಿದ್ರೆ ಅದು ತಾತ್ಕಾಲಿಕ ಮಾತ್ರ. ಅವನ ತಂದೆಗೆ ಅದು ಆಪರೇಷನ್ ಆಗ್ಬೇಕಾಗಿರುತ್ತೆ, ಆಪರೇಷನ್ಗೆ ಹಣಕ್ಕೆ ಬೇಕಾಗಿರುತ್ತೆ, ಹಣಕ್ಕೋಸ್ಕರ ಭ್ರಷ್ಟಾಚಾರ ಮಾಡ್ತಾನೆ, ಅಲ್ಲಿಗೆ ಮುಗ್ದೋಗುತ್ತೆ. 2 ಜನ ಹೆಣ್ಮಕ್ಳಿದ್ದಾರೆ, ತಂದೆ ಒಬ್ಬ ಟೀಚರ್ಜಿ ನೌಕರ ಆಗಿರ್ತಾನೆ, ಅವನಿಗೆ ಯಾವುದೇ ಸಂಪಾದನೆ ಇಲ್ಲ, ನಿವೃತ್ತಿ ಆಗ್ಬೇಕು, ಹೆಣ್ಮಕ್ಳನ್ನ ಮದುವೆ ಮಾಡಬೇಕು, ಎಜುಕೇಶನ್ ಕೊಡಿಸ್ಬೇಕು, ಸ್ವಂತ ಮನೆ ಇಲ್ಲ, ಒಂದು ಸ್ವಂತ ಮನೆ ಕಟ್ಕೋಬೇಕು. ಒಬ್ಬ ಸರ್ಕಾರಿ ನೌಕರ ಸ್ವಲ್ಪ ಭ್ರಷ್ಟಾಚಾರ ಮಾಡ್ತಾನೆ, ಅದರಿಂದನೂ ಈ ದೇಶಕ್ಕೆ ಅಪಾಯ ಇಲ್ಲ. ಯಾವಾಗ ಭ್ರಷ್ಟಾಚಾರ ಅತ್ಯಂತ ಅಪಾಯಕಾರಿ ಆಗ್ತಾ ಇದೆ? ಮತದಾರರ ಹಣ ಪಡೆದು ಓಟ್ ಹಾಕೋದು ಅತ್ಯಂತ ಅಪಾಯಕಾರಿ ಭ್ರಷ್ಟಾಚಾರ. ಅಂಬೇಡ್ಕರ್ ಅವರು ಸಂವಿಧಾನದ 324ನೇ ವಿಧಿನಲ್ಲಿ ಎಲೆಕ್ಷನ್ ಕಮಿಷನ್ ಅಂತಕ್ಕಂಥ ವರ್ಡ್ ಬಂದಾಗ, ಆ ಎಲೆಕ್ಷನ್ ಕಮಿಷನ್ ಅನ್ನೋ ವರ್ಡ್ ಮೇಲೆ 3 ತಿಂಗಳ ಕಾಲ ಸುದೀರ್ಘ ಚರ್ಚೆ ನಡೀತದೆ. ಹಿಂದೆ ಸ್ವತಂತ್ರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ 18 ವರ್ಷ ತುಂಬಿರ್ತಕ್ಕಂಥವ್ರಿಗೆ ಯಾರಿಗೂ ಮತದಾನ ಇರಲಿಲ್ಲ. ಜಮೀನ್ದಾರರು, ಸರ್ಕಾರಿ ನೌಕರರು, ರಾಜ ಮನೆತನದ ಕೆಲವರಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಆಗ ಇಲ್ಲ, ಎಲ್ಲರಿಗೂ ಮತದಾನದ ಹಕ್ಕು ಕೊಡಬೇಕು ಅಂತ ಹೇಳಿದಾಗ ಅತ್ಯಂತ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರೂ ಕೂಡ ಮತದಾನದ ಹಕ್ಕನ್ನು ಕೊಡಲಿಕ್ಕೆ ವಿರೋಧ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ದೀನ ದಲಿತರು, ಹರಿಜನರು ಮತದಾನ ಮಾಡ್ತಕ್ಕಂಥದ್ದು ಅಂದಿನ ರಾಜಕಾರಣದಲ್ಲಿರ್ತಕ್ಕಂಥ ಮುತ್ಸದ್ದಿಗಳಿಗೂ ಕೂಡ ಇಷ್ಟ ಇರಲಿಲ್ಲ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮತದಾನದ ಹಕ್ಕನ್ನ ನಾವು ಹೇಗೆ ಬಳಸ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರಶಾಂತ್ ಕಿಶೋರ್ ಅಂತಕ್ಕಂಥ ಒಬ್ಬ ಚುನಾವಣಾ
ಚಾಣಕ್ಯ ಅಂತ ಕರಿತೀವಿ. ಯಾವ ರಾಜ್ಯದಲ್ಲಿ ಯಾವ ತಾಲೂಕಲ್ಲಿ ಯಾರನ್ನ ಪ್ರತಿನಿಧಿಗಳನ್ನ ಮಾಡಿದ್ರೆ ಅಲ್ಲಿ ಎಲೆಕ್ಷನ್ ಅನ್ನು ಗೆಲ್ಲಬಹುದು ಅಂತಕ್ಕಂಥದ್ದನ್ನ ತಾಂತ್ರಿಕವಾಗಿ ವಿಶ್ಲೇಷಣೆ ಮಾಡಿ ಈ ವರ್ಷ ಇಂಥದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಈ ಕ್ಷೇತ್ರದಲ್ಲಿ ಇಂಥ ಉಮೇದುದಾರನನ್ನ ಇಳಿಸಿದ್ರೆ ಅಲ್ಲಿ ಆತ ಗೆಲ್ತಾನೆ ಅಂತಕ್ಕಂಥ ಒಂದು ತಾಂತ್ರಿಕ ವೀಕ್ಷಣೆಯನ್ನು ಮಾಡಿಕೊಡ್ತಾನೆ ಆತ ಎಲ್ಲ ಪಕ್ಷಗಳಿಗೆ. ಆತ ಹೇಳ್ತಾನೆ 100ಕ್ಕೆ 28 ಮತಗಳನ್ನ ಯಾರು ಕೊಳ್ತಾರೋ ಅವನು ಆ ಕ್ಷೇತ್ರವನ್ನ ಗೆಲ್ತಾನೆ ಅಂತ. 100ಕ್ಕೆ 28 ಮತಗಳನ್ನ ನಾವು ಪರ್ಚೇಸ್ ಮಾಡಿದ್ರೆ ನಾವು ಆ ಕ್ಷೇತ್ರವನ್ನ ಗೆಲ್ತೀವಿ ಅಂತ. ಅಂದ್ರೆ 100ಕ್ಕೆ 28 ಜನ ಯಾವುದೇ ಪಕ್ಷ ಗೆಲ್ಲೋದಾದ್ರೂ ಕೂಡ ಆ ಓಟನ್ನು ಕೊಳ್ಳಲೇಬೇಕು. ಓಟ್ ಆಗ್ತಕ್ಕಂಥದ್ದು 65% ಇಂದ 70%. ಆ 70% ಓಟಲ್ಲಿ 28% ಓಟ್ಗಳು ದುಡ್ಡಿಗೆ ಮಾರಾಟ ಆದ್ರೆ ಅದರಲ್ಲೇ 4-5 ಜನ ಉಮೇದುದಾರರು ಇರ್ತಾರೆ. ಪ್ರಾಮಾಣಿಕವಾಗಿ ನನಗೆ ಇಂಥನೇ ವ್ಯಕ್ತಿ ಬೇಕು, ಈ ದೇಶದಲ್ಲಿ ನಡೆಸೋದಕ್ಕೆ ಇಂಥ ವ್ಯಕ್ತಿ ಬೇಕು, ಈತ ಮಾತ್ರ ದೇಶವನ್ನ ಉತ್ತಮವಾಗಿ ನಡೆಸ್ತಾನೆ ಅಂತಕ್ಕಂಥ ವ್ಯಕ್ತಿ ಎಲೆಕ್ಷನ್ ಅಲ್ಲಿ ಸೋತೋಗ್ತಾನೆ. ಯಾಕೆಂದ್ರೆ 10% ಮತದಾರರು ಮಾತ್ರ ಈ ದೇಶದ ಭವಿಷ್ಯವನ್ನ, ತಮ್ಮ ಮಕ್ಕಳ ಭವಿಷ್ಯವನ್ನ, ಈ ದೇಶದ ಸಮಾಜದ ಭವಿಷ್ಯವನ್ನ ನಿರ್ಧಾರ ಮಾಡಿ ಓಟ್ ಹಾಕ್ತಕ್ಕಂಥದ್ದು 10%. ಇನ್ನು 22% ಮತದಾರರು ಜಾತಿಯ ಮೇಲೆ ಓಟ್ ಹಾಕ್ತಿದ್ದಾರೆ. ಜಾತಿಯ ಮೇಲೆ ಇವನ್ ನಮ್ಮವನು, ಅವನು ನಮ್ಮ ಜಾತಿಗೆ ಸೇರಿದವನು, ಅವನಿಗೆ ನಾವು ಓಟ್ ಹಾಕಿದ್ರೆ ಮಾತ್ರ ಅವನು ನಮ್ಮ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು. ಈ ಜಾತೀಯತೆ ಪಿಡುಗು ಚುನಾವಣೆಯಲ್ಲಿ ಜಾತಿ ಮತ್ತೆ ಹಣ ಕೆಲಸ ಮಾಡುತ್ತೋ ಅಲ್ಲಿವರೆಗೂ ನಿಮ್ಮ ಭವಿಷ್ಯ ಉಜ್ವಲವಾಗೋದಿಲ್ಲ. ಕೋಮುವಾದದ ಮೇಲೆ ಎಲೆಕ್ಷನ್ ನಡೀತದೆ, ಜಾತಿವಾದದ ಮೇಲೆ ಎಲೆಕ್ಷನ್ ನಡೀತದೆ, ಹಣದ ಆಮಿಷಗಳನ್ನು ಒಡ್ಡಿ ಎಲೆಕ್ಷನ್ ನಡೀತದೆ. ಈ ರೀತಿಯ ಬಿಹಾರದ ಎಲೆಕ್ಷನ್ ಅನ್ನ ಘೋಷಣೆ ಬಗ್ಗೆ ನೀವು ಈಗಾಗಲೇ ಪ್ರಥಮ PUCಯ ಕಾಮರ್ಸ್ ವಿದ್ಯಾರ್ಥಿಗಳು ಅನ್ನೋದು ಗೊತ್ತಾಯ್ತು ನನಗೆ. ಮುಂದಿನ ವರ್ಷ ನಿಮಗೆ 18 ವರ್ಷ ತುಂಬುತ್ತೆ ಬಹುತೇಕರಿಗೆ. ನಿಮಗೆ ಓಟಿನ ಮತದಾನದ ಹಕ್ಕನ್ನು ನೀವು ಪಡಿತೀರಿ. ಮತದಾನದ ಹಕ್ಕನ್ನ ಪಡೆದ್ರೆ ಈ ದೇಶದಲ್ಲಿ ಗಂಡು ಮತ್ತು ಹೆಣ್ಣಿಗೆ ಭೇದ ಭಾವ ಇಲ್ಲ. ಗಂಡು ಮತ್ತು ಹೆಣ್ಣು ಇಬ್ರು ನಮ್ಮ ಸಂವಿಧಾನದಲ್ಲಿ ಸಮಾನ ಹಕ್ಕು ಮತ್ತೆ ಸಮಾನ ಅಧಿಕಾರವನ್ನು ಅನುಭವಿಸುವಂತ ಸಂವಿಧಾನವನ್ನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ. 33% ಮೀಸಲಾತಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಎಲ್ಲ ಕ್ಷೇತ್ರದಲ್ಲಿ ನಮಗೆ ಕೊಡ್ಲಿಕ್ಕೆ ಸಾಧ್ಯತೆ ಆಗಿಲ್ಲ. ಮಹಿಳೆಯರು ಇದನ್ನು ಯಾವತ್ತಾದ್ರೂ ನೀವು ಪ್ರಶ್ನೆ ಮಾಡಿದ್ದೀರಾ? 33% ಎಲೆಕ್ಷನ್ನಲ್ಲೂ ಕೂಡ 100 ಜನ MLAಗಳು ಗೆದ್ರೆ 33 ಜನ ಮಹಿಳೆಯರು ಇರಬೇಕಾಗಿತ್ತು. ವಿದೇಶಗಳಲ್ಲಿ 500 ಜನಿಗೆ ಒಬ್ಬ ಪೊಲೀಸ್, 250 ಜನಿಗೆ ಒಬ್ಬ ಶಿಕ್ಷಕ, 500 ಜನಿಗೆ ಒಬ್ಬ ಇಂಜಿನಿಯರ್ ಇದ್ದಾರೆ. ನಮ್ಮ ದೇಶದಲ್ಲಿ 5,000 ಜನಕ್ಕೆ ಒಬ್ಬ ಪೊಲೀಸ್ ಇಲ್ಲ, 1,000 ಜನಕ್ಕೆ ಒಬ್ಬರು ಟೀಚರ್ ಇಲ್ಲ. ನೀವು ಇವತ್ತು BCom ಮುಗಿಸಿ ಹೊರಗಡೆ ಬಂದ್ರೆ ನಿಮಗೆ ಸ್ಟಾರ್ಟಿಂಗ್ ಈ ದೇಶದಲ್ಲಿ ಪ್ರೈವೇಟ್ ಕಂಪನಿಗಳು ಸಂಬಳ ಕೊಡ್ತಕ್ಕಂಥದ್ದು 8 ರಿಂದ 10 ಸಾವಿರ. ಇವತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ ಅಂತ ಹೇಳಿದ್ರೆ, ಈ ದೇಶದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ ಅಂತ ಹೇಳಿದ್ರೆ, ನೀವು ಗಂಡ ಹೆಂಡತಿ ಒಂದು ಮಗು ಇದ್ರೆ, ನೀವು ಬಾಡಿಗೆ ಮನೆಯಲ್ಲಿದ್ರೆ 50,000 ರೂಪಾಯಿ ಸಂಬಳ ನೀವು ತಗೊಂಡು ಹೋಗ್ತಾ ಇದ್ರೆ ನಿಮಗೆ 15ನೇ ತಾರೀಕಿಗೆ ಸಾಲ ಮಾಡಬೇಕಾಗತ್ತೆ. ಅಷ್ಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಷ್ಟು ಹೈಕ್ ಇದೆ. ನಿಮ್ಮಲ್ಲಿ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಈ ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದು ರೇಟ್ ಎಷ್ಟಿದೆ, ನಮ್ಮಲ್ಲಿ ಇಷ್ಟೊಂದು ತಾರತಮ್ಯ ಯಾಕೆ ಉಂಟಾಯ್ತು? ಸಂಪತ್ತು ಯಾಕೆ ಕೇಂದ್ರೀಕೃತಗೊಳ್ತಾ ಇದೆ? ಜನರಿಗೆ ಭ್ರಷ್ಟಾಚಾರದ ಬಗ್ಗೆ, ತಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವಿಲ್ಲದೆ ಇರ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸವನ್ನ ಸುಲಭವಾಗಿ 15 ದಿವಸ ಕಾಯ್ಬೇಕಾಗಿರೋ ಸಮಯ ಇರುತ್ತೆ, ನನಗೆ ಒಂದೇ ದಿನ ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಆತುರದಿಂದ ಜನ ಅಧಿಕಾರಿಗಳಿಗೆ ಹಣದ ರೂಪದಲ್ಲಿ ಲಂಚ ಕೊಟ್ಟು ಬೇಗ ಮಾಡಿಸ್ಕೊಳಕ್ ಹೋಗ್ತಾ ಇದ್ದೀರಿ. ಇದು ಎಲೆಕ್ಷನ್ ಬಗ್ಗೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅತ್ಯಂತ ಹಣ ಕೇಂದ್ರೀಕೃತವಾಗ್ತಾ ಇರೋದೇ ರಾಜಕಾರಣಿಗಳಲ್ಲಿ. ಎಲ್ಲಿ ಹಣ ಕೇಂದ್ರೀಕೃತಗೊಳ್ಳುತ್ತೋ ಅಲ್ಲಿ ಎಷ್ಟು ಬಡತನ ಇರುತ್ತೋ ಅಷ್ಟು ಎಲೆಕ್ಷನ್ಗಳು ಕರಪ್ಷನ್ ಇಂದ ಕೊಡ್ತದೆ. ಯಾಕೆ 2,000 ರೂಪಾಯಿಗೆ ಕೊಟ್ರೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ 2,000 ರೂಪಾಯಿ ಮತದಾರರಿಗೆ ಅತ್ಯಂತ ಅನಿವಾರ್ಯತೆ ಇದೆ. ನಿಮಗೆ ಏನ್ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಸರ್ಕಾರ, ಇವತ್ತು ಎಲ್ಲ ದೇಶದಲ್ಲಿ ಸರ್ಕಾರ ಏನ್ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ, ಇದು ಕೂಡ ಭ್ರಷ್ಟಾಚಾರದ ಮೂಲವೇ.
ಹಾಗಾಗಿ ಈ ಭ್ರಷ್ಟಾಚಾರವನ್ನ ಹತ್ತಿಕ್ಕದೆ ಹೋದರೆ ಈ ಸಮಾಜದ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಭ್ರಷ್ಟಾಚಾರ, ಜಾತಿ ಹೆಸರಲ್ಲಿ ಭ್ರಷ್ಟಾಚಾರ, ಹಣದ ಸಂಗ್ರಹದಲ್ಲಿ ಭ್ರಷ್ಟಾಚಾರ, ಶಿಕ್ಷಣ, ನಿಮಗೆ ಸಿಗ್ತಕ್ಕಂಥ ಶಿಕ್ಷಣ ಏನಿದೆ ಎಲ್ಲರಿಗೂ ಕೂಡ ಸ್ಕಿಲ್ಫುಲ್ ಶಿಕ್ಷಣ ಬೇಕಾಗಿದೆ. ಇವತ್ತು ಅಕ್ಷರ ಜ್ಞಾನದ ಶಿಕ್ಷಣದಿಂದ ಏನನ್ನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಈ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ 100ಕ್ಕೆ 40% ಡಾಕ್ಟರ್ಗಳನ್ನ ಈ ದೇಶ ಕೊಡ್ತಾ ಇದೆ, 100ಕ್ಕೆ 65% ಇಂಜಿನಿಯರ್ಸ್ಗಳನ್ನ ಈ ದೇಶ ಕೊಡ್ತಾ ಇದೆ. ಆದ್ರೆ ಈ ದೇಶದಲ್ಲಿ ಇವತ್ತು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ. ನಮ್ಮನ್ನ ಆಳುವ ಅವರು ಎಲ್ಲಿವರೆಗೂ ಹಣ ಕೊಟ್ಟು ನಿಮ್ಮನ್ನ ಖರೀದಿ ಮಾಡ್ತಾರೋ, ಮತವನ್ನ ಖರೀದಿ ಮಾಡ್ತಾರೋ, ಅಲ್ಲಿಯವರೆಗೂ ಈ ದೇಶದ ಬಡತನ ಕೊನೆಗೊಳ್ಳೋದಿಲ್ಲ. ಎಲ್ಲರಿಗೂ ಉದ್ಯೋಗ ಸಿಗಬೇಕು. ಈ ದೇಶದಲ್ಲಿ ಇರುವಷ್ಟು ನಿರುದ್ಯೋಗ ಇಡೀ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳಿದ್ರೆ, ಒಬ್ಬ ಆರ್ಥಿಕ ತಜ್ಞ ಹೇಳ್ತಾರೆ, ನನಗೆ ಇವತ್ತು ಈ ಕೋಟು ಇಲ್ಲ, ಬೂಟು ಇಲ್ಲ, ಚಪ್ಲಿನೂ ಇಲ್ಲ, ಏನೂ ಇಲ್ಲ, ನನ್ನನ್ನು ಬರೀ ಕೈ ದಾಸಪ್ಪನ್ ಮಾಡಿ ತಗೊಂಡೋಗಿ ಕಾರವಾರದಲ್ಲೋ ಭಟ್ಗಳದಲ್ಲೋ ಬಿಟ್ಟು ಬಂದ್ಬಿಟ್ರಿ ಅಂತ ಇಟ್ಕೊಳ್ಳಿ. ನಾನು ಆ ದಿನ ಅಲ್ಲಿ ಯಾವುದೋ ಹೋಟೆಲ್ ಕೆಲಸಕ್ಕೆ ಸೇರಿದೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಕುಟ್ಕೊಂಡು ಹೋದೆ, ಕೆಲಸಕ್ಕೆ ಸೇರ್ಕೊಂಡೆ, ಹುಡುಕ್ತಾ ಕೆಲಸಕ್ಕೆ ಹೋಗಿ ಸೇರ್ಕೊಂಡೆ ಅಂದ್ರೆ 10 ವರ್ಷ ಒಂದು ದಿನ ರಜಾ ಮಾಡದೆ ಆ ದುಡಿದ್ರೆ, ಅವನು ಕೂಲಿ ಕಾರ್ಮಿಕ ಆಗಿರ್ಬೋದು, ಯಾರೇ ಬೇಕಾದ್ರೂ ಆಗಿರ್ಬೋದು, 10 ವರ್ಷ ಸತತವಾಗಿ ಯಾರಾದ್ರೂ ದುಡಿದ್ರೆ ಅವನು ಆರ್ಥಿಕವಾಗಿ ಸ್ಟೇಬಲ್ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ್ದಾರೆ ವಿದೇಶಗಳಲ್ಲಿ. ನಿಮ್ಮ ಜೀವ ಮಾನವಿಡೀ ರಟ್ಟೆ ಕಸಿ ದುಡಿದ್ರು ನಿಮ್ಮ ತಂದೆ ತಾಯಿಗಳಿಗೆ ಬ್ಯಾಂಕಲ್ಲಿ 5,000 ರೂಪಾಯಿ ದುಡ್ಡು ಇಡೋಕ್ಕಾಗೋದಿಲ್ಲ. ಮಗಳ ಮದುವೆಗೆ 10 ಗ್ರಾಮ್ ಬಂಗಾರ ತರಬೇಕು ಅಂತ ಹೇಳಿದ್ರೆ ಮತ್ತೆ ಸಾಲ ಮಾಡಬೇಕು. ಜೀವನ ಪೂರ್ತಿ ಸಾಲ ಮಾಡೇ ಸಾಯ್ತಾ ಇದ್ದಾರೆ. ಅಂತ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ನ ಹೈಕ್ ಮಾಡಿದ್ದಾರೆ. ನಿಮಗೆ ಕೊಡ್ತಕ್ಕಂಥ ಭತ್ಯೆಗಳು, ಸಂಬಳ ಇರ್ಬೋದು, ಸರ್ಕಾರಿ ನೌಕರನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಸಂಬಳ, ಒಬ್ರು ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸ್ತಾ DC ವಿಚಾರಣೆ ಮಾಡ್ತಾ ಹೇಳ್ತಾರೆ, ನನಗೆ 3.5 ಲಕ್ಷ ರೂಪಾಯಿ ಸಂಬಳ ಇದೆ ತಿಂಗಳಿಗೆ, ನನ್ನ ಸ್ಟ್ಯಾಂಡರ್ಡ್ಗೆ ನನ್ನ ಮಕ್ಕಳು ಇಂತಿಂತಲ್ಲಿ ಓದ್ತಾ ಇದ್ದಾರೆ, ನನಗೆ ಪ್ರತಿ ತಿಂಗಳ 20ನೇ ತಾರೀಕಿಗೆ ಸಾಲ ಬೇಕು, ನಾನು ನನ್ನ ಕ್ರೆಡಿಟ್ ಕಾರ್ಡು, ATM ಕಾರ್ಡು ಎಲ್ಲವನ್ನು ಕಳಿಸಿ ಕೆಲಸಗಾರರಿಗೆ ಕೊಡ್ತೇನೆ. ಇಲ್ಲ ಸರ್, ನಿಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ನನ್ನ ಅಕೌಂಟಲ್ಲಿ 20ನೇ ತಾರೀಕಿಗೆ ಯಾರು ಬಡ್ಡಿ ಕೊಡ್ತಾರೆ ಅಂತ ಹುಡುಕ್ತಾ ಇರ್ತೀನಿ ಅಂತ ಒಬ್ಬ 3.5 ಲಕ್ಷ ರೂಪಾಯಿ ಸಂಬಳ ತಕ್ಕಂತ ಜಡ್ಜ್ ಹೇಳ್ತಕ್ಕಂಥ ಮಾತು. ಅದೇ ಒಬ್ಬ DC ತಿಂಗಳಿಗೆ 1,20,000 ರೂಪಾಯಿ ಸಂಬಳ, ಆತನ ಮಕ್ಕಳು ಪೋಸ್ಟ್ ಕಾರಲ್ಲಿ ಬೆಂಗಳೂರಿನ ವಿನ್ಸೆಂಟ್ ಮ್ಯಾನರ್ ಅಂತಕ್ಕಂಥ ಒಂದು ಹೋಟೆಲ್ ಇದೆ, ಅಲ್ಲಿ 280 ರೂಪಾಯಿಗೆ ಒಂದು ಟೀ, 280 ರೂಪಾಯಿಗೆ ಒಂದು ಕಾಫಿ, ಅಲ್ಲಿಗೆ ಹೋಗಿ ಟೀ ಕಾಫಿ ಕುಡಿತಾ ಇರ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಒಬ್ಬ ಹೈಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ನನಗೆ 3.5 ಲಕ್ಷ ರೂಪಾಯಿ ಸಂಬಳ ಇದೆ, ಗಲಾಟೆ ಮಾಡಬೇಡಿ, 3.5 ಲಕ್ಷ ರೂಪಾಯಿ ಸಂಬಳ ಇದೆ, ನನಗೆ ತಿಂಗಳಿಗೆ 20ನೇ ತಾರೀಕಿಗೆ ಸಾಲ ಮಾಡಬೇಕಾಗಿದೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮತ್ತೊಂದಕ್ಕೆ ಅಂತ ಹೇಳಿ. ನಿಮಗೆ 1,20,000 ರೂಪಾಯಿ ಸಂಬಳ ಇದೆ, ನಿಮ್ಮ ಮಕ್ಕಳು ವಿನ್ಸೆಂಟ್ ಮ್ಯಾನರ್ಲಿ ಫೋರ್ಸ್ ಕಾರಲ್ಲಿ ಹೋಗಿ ಕಾಫಿ ಟೀ ಕುಡಿದು ಬರ್ತಾರೆ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಂಬಳದ ತಾರತಮ್ಯ, ಮತ್ತೊಂದು ನಮ್ಮ ಅಕ್ಕಪಕ್ಕದವ್ರನ್ನ ನಾವು ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು. ನೀವು ನಿಮ್ಮ ತಂದೆ ತಾಯಿನ ನೀವು ಪ್ರಶ್ನೆ ಮಾಡ್ತೀರಿ, ಹೇಗೆ ಅಂತ ಹೇಳಿದ್ರೆ, ನಮ್ಮ ಪಕ್ಕದ ಮನೆಯನ್ನು ಕೂಡ ನೀನು ಪೊಲೀಸಪ್ಪ, ನಮ್ಮ ಪಕ್ಕದ ಮನೆಯನ್ನು ಪೊಲೀಸು, ಅವ್ರ ಮಗನಿಗೆ ಸ್ಕೂಟಿ ಕೊಡ್ಸಿದ್ದಾರೆ, ಅವ್ರ ಮಗನಿಗೆ ಕಾಲೇಜಿಗೆ ಹೋಗೋದಕ್ಕೆ ಬೈಕ್ ಕೊಡ್ಸಿದ್ದಾರೆ, ನೀನು ಪೊಲೀಸು, ನೀನು ಯಾಕೆ ನಮಗೆ ಕೊಡ್ಸಿಲ್ಲ? ನಿಮ್ಮ ತಂದೆ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಅದನ್ನ ನೀವು ಅಪ್ರಿಶಿಯೇಟ್ ಮಾಡಬೇಕು. ನಿಮ್ಮ ತಂದೆ ತಾಯಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಹಣ ಉಳಿಸ್ಲಿಕ್ಕೆ ಕೆಲಸ ಆಗ್ತಾ ಇಲ್ಲ, ಅದನ್ನ ನೀವು ಅಪ್ರಿಶಿಯೇಟ್ ಮಾಡಲ್ಲ. ನೀವು ಮಕ್ಕಳು ಪಕ್ಕದ ಮನೆಯವ್ರನ್ನ ನೋಡಿ, ಅವರು ಪೊಲೀಸು, ಅವ್ರ ಹೆಂಗ್ ತರ್ತಾರೆ, ನೀವ್ ಯಾಕೆ ನಮಗೆ ಕೊಡ್ಸಲ್ಲ ಅಂತ ಹೇಳ್ತೀವಿ. ಇದು ಪ್ರಾಮಾಣಿಕರನ್ನ ಅಳಿತಕ್ಕಂಥ ನಮ್ಮ ವ್ಯವಸ್ಥೆ. ಈ ರೀತಿ ಅಳೆಯಕ್ಕೆ ಶುರು ಮಾಡಿದ್ವಿ ನಾವು. ಅವರಲ್ಲಿ ಎಷ್ಟು ಹಣ ಇದೆ, ಎಷ್ಟು ಶ್ರೀಮಂತಿಕೆ ಇದೆ, ಅವ್ರು ಹೇಗೆ ಬದುಕ್ತಾರೆ ಅನ್ನೋದ್ರ ಮೇಲೆ ನಾವು ಅವರಿಗೆ ಬೆಲೆ ಕೊಡ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ಇವತ್ತೇಂದ್ರೆ ಮಹಾತ್ಮ ಗಾಂಧಿ ಈ ದಿವಸ ನಾವೇನು ನಮ್ಮ ಆದರ್ಶ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ರಾಷ್ಟ್ರಪಿತ, ನಾವೇನು ನಮ್ಮ ಆದರ್ಶ ಅಂತ ಹೇಳ್ತೀವಿ, ಇವತ್ತೇನಾರು ನಿಂತಿದ್ರೆ, ಅವ್ರೇನಾರು ಎಲೆಕ್ಷನ್ಗೆ ನಿಂತಿದ್ರೆ ನಮ್ಮ ಜನ ಖಂಡಿತವಾಗೂ ಠೇವಣಿನೂ ಕೊಡ್ತಿರ್ಲಿಲ್ಲ ಅವ್ರಿಗೆ.
ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ. ನೀವು ಮುಂದಿನ ವರ್ಷ ಮೇಜರ್ ಆಗ್ತಾ ಇದ್ದೀರಿ. ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು 18 ವರ್ಷಕ್ಕೆ ನಮ್ಮ ದೇಶದ ಕಾಯ್ದೆ ಪ್ರಕಾರ ಮೇಜರ್ ಆಗ್ತಾ ಇದ್ದೀರಿ. 18 ವರ್ಷ ತುಂಬಿದ ದಿವಸ ಯು ಆರ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ ಆಫ್ ಇಂಡಿಯಾ. ನೀವು ಹೋಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ತಾಲೂಕು ಆಫೀಸಿಗೆ ಅರ್ಜಿ ಕೊಟ್ಟರೆ 15 ದಿವಸದೊಳಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಿಯಮ ಇದೆ. ಈ ದೇಶದ ಕಾಯ್ದೆಗಳನ್ನು, ಈ ದೇಶದ ಸಂವಿಧಾನವನ್ನು ನೀವು ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಈ ದೇಶದ ಕಾಯ್ದೆ ಏನಿದೆ ಅನ್ನೋದನ್ನು ತಿಳ್ಕೋಬೇಕು. ಯಾಕೆ ನನ್ನ ಕೆಲಸವನ್ನ ಮಾಡಲಿಕ್ಕೆ ಹಣ ಕೇಳಿದ್ರೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಬೇಕು. ಭ್ರಷ್ಟಾಚಾರ ನಿರ್ಮೂಲನೆಗೆ ಇರ್ತಕ್ಕಂಥ ದಾರಿ ನಾವು ಪ್ರಾಮಾಣಿಕರಾಗೋದು. ಹಣ ಕೊಡದೆ ನನ್ನ ಕೆಲಸ ಲೇಟ್ ಆದರೂ ಪರವಾಗಿಲ್ಲ, ನಾನು ಹಣ ಕೊಡಲ್ಲ, ನಾನು ಹಣ ಕೊಟ್ಟು ಕೆಲಸ ಮಾಡಲ್ಲ ಅಂತಕ್ಕಂಥ ದೃಢ ನಿರ್ಧಾರಕ್ಕೆ ಬರಬೇಕು. ಭ್ರಷ್ಟಾಚಾರ ಒಂದು ಮೂಲ ಅಲ್ಲ. ನಿಮಗೆ ನಾನು ಈಗ ಜಾಸ್ತಿ ಹೇಳಿದ್ರೆ ಈ ವಯಸ್ಸಿಗೆ ನಾನು ಜಾಸ್ತಿ ಈಗ ನಿಮಗೆ ನಾನು PhD ಲೆವೆಲ್ಗೆ ಹೇಳೋದಕ್ಕೆ ಆಗೋದಿಲ್ಲ. ನಿಮಗೆ ಏನು ಬೇಕು ತುಂಬ ಸಿಂಪಲ್ ಆಗಿ ನಮ್ಮ ರಾಘು ಸರ್ ತುಂಬ ಸಿಂಪಲ್ ಆಗಿ ಹೇಳಿದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜಾತಿ ವ್ಯವಸ್ಥೆಯಲ್ಲಿ ನಿಮಗೆ ಪ್ರತಿಭೆ ಇರುತ್ತೆ. ನೀವು 100ಕ್ಕೆ 80ರಷ್ಟು ಅಂಕ ತಗೊಂಡಿರ್ತೀರಿ. ನಿಮಗಿರೋ ಪ್ರತಿಭೆಯನ್ನ ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಲ್ಲವನ್ನು ನೇರ ನೇಮಕಾತಿ ಒಬ್ಬ ಕ್ಲರ್ಕಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ನಡಿಬೇಕು. ಪ್ರತಿಭೆ ಇರೋವನ್ನೇ ತುಂಬ್ಕೋಬೇಕು ಅಲ್ಲಿಗೆ. ಆದರೆ ನೇರ ನೇಮಕಾತಿ ಅಂತ ಹೇಳ್ತಕ್ಕಂಥದ್ದು ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಲಿಕ್ಕೆ ಇರ್ತಕ್ಕಂಥ ವೇದಿಕೆ. ನಿಮಗಿರೋ ಹಕ್ಕನ್ನ ಕಚ್ಕೊಳ್ತಕ್ಕಂಥ ವೇದಿಕೆ ನೇರ ನೇಮಕಾತಿ ಅಂತಕ್ಕಂಥದ್ದು. ನೀವು ಯಾರು ನೇರವಾಗಿ ನೇಮಕ ಮಾಡ್ಕೋತೀವಿ ಸರ್ಕಾರಿ ಅಂತ ಹೇಳಿದ್ರೆ ಅಲ್ಲಿ ಖಂಡಿತ ಭ್ರಷ್ಟಾಚಾರ ಇದೆ ಅಂತಾನೆ. ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ನಡೀತಾ ಇದೆ, ದೇಶದ ಕನಸು ಕಂಡಿದ್ದೀರಿ. ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು 1 ರೂಪಾಯಿನ ಜೋಡಿಸಿ ನಿಮ್ಮನ್ನ ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ. 100ಕ್ಕೆ 10 ಜನ ವೆಲ್ ಸೆಟಲ್ಡ್ ತಂದೆ ತಾಯಿಗಳು ಇರ್ಬೋದು. 80% ಜನ ತಂದೆ ತಾಯಿಗಳು ನಿಮಗೆ ಗೊತ್ತಾಗದೇನೂ ಇರ್ಬೋದು. ಅವರು ಬೆವರು ಸುರಿಸಿ ಕಷ್ಟಪಟ್ಟು ನಿಮ್ಮನ್ನ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಆ ವಿದ್ಯಾಭ್ಯಾಸ ಕಷ್ಟಪಟ್ಟು ಓದಿಸಿದ ಮೇಲೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗಳು ನಡೆದು ಹಗರಣ ನಿಮಗೆ ಗೊತ್ತಿದೆ. ಆ ರೀತಿ ಭ್ರಷ್ಟಾಚಾರ ತೊಲಗಿ ನಿಮ್ಮ ಪ್ರತಿಭೆಗೆ ಅವಶ್ಯಕತೆ ತಕ್ಕಂತೆ ಈ ವ್ಯವಸ್ಥೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ನಿರ್ಗತಿಕರಾಗ್ತೀರಿ. ಹಾಗಾಗಿ ಭ್ರಷ್ಟಾಚಾರವನ್ನು ಹೊಡೆದೋಡಿಸ್ಲಿಕ್ಕೆ ನಮ್ಮಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1984 ಅಂತ ಹೇಳಿದೆ, ಲೋಕಾಯುಕ್ತ ಇದೆ. ಅದೆಲ್ಲದಕ್ಕಿಂತನೂ ನಾವು ಪ್ರಾಮಾಣಿಕರಾಗೋದ್ರಿಂದ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೋದು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕೇಳ್ತಿದ್ಯಾ? ಹಲೋ, ಏನಪ್ಪ ನೀವು ಪ್ರಾಂಶುಪಾಲರು ಇದ್ದಾರೆ, ನೀವು ಕೇಳ್ತಿದ್ಯಾ? ಎಲ್ರಿಗೂ ನಮಸ್ಕಾರ. ಇವೊಂದು ಭ್ರಷ್ಟಾಚಾರ ವಿರುದ್ಧದ ಜಾಗೃತಿ ಅರಿವು ಸಪ್ತಾಹಕ್ಕೆ ಆಗಮಿಸಿರುವಂಥ ಹಿರಿಯ ವಕೀಲರಾದ ಷಣ್ಮುಖ ಸರ್ ಅವರೇ, ಡಿಜಿಟಲ್ ಮೀಡಿಯಾದ ಸಂಸ್ಥಾಪಕರಾದಂಥ ರಾಘು ಸರ್ ಅವರೇ, ಹಾಗೂ ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, ನೋಡಿ ಈಗ ಭಾಳ ಒಳ್ಳೆ ಟಾಪಿಕನ್ನು ಮಾತಾಡಿದ್ರು. ಭ್ರಷ್ಟಾಚಾರ ಅಂತ ಹೇಳಿದ್ರೆ ಯಾವುದ್ರಲ್ಲಿ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಬೇರೆಯವ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀವಿ, ಬೇರೆಯವ್ರ ಬಗ್ಗೆ ಕೈ ತೋರಿಸ್ತೀವಿ. ನಮ್ಮ ಜವಾಬ್ದಾರಿ ಇರುತ್ತೆ, ನಾವು ಅರ್ಥ ಮಾಡ್ಕೊಳಲ್ವಾ? ಇವತ್ತು ಅವ್ರ ಸಮಾಜ ಎಲ್ಲಿ ಬಂದು ನಿಂತಿದೆ ಅಂದರೆ ಭ್ರಷ್ಟಾಚಾರ ಮಾಡಿದವನು ಬೇರೆ ಜಾತಿಯವ್ರು ಮಾಡಿದ್ರೆ ಮಾತ್ರ ಭ್ರಷ್ಟಾಚಾರ, ಬೇರೆ ಪಕ್ಷದವ್ರು ಮಾಡಿದ್ರೆ ಭ್ರಷ್ಟಾಚಾರ. ನಮ್ಮ ಪಕ್ಷಿಯವರು, ನಮ್ಮ ಜಾತಿಯವರು, ನಮ್ಮ ಧರ್ಮದವ್ರು ಮಾಡಿದ್ರೆ ಭ್ರಷ್ಟಾಚಾರ ಅಲ್ವೇ ಅಲ್ಲ. ಅತ್ಯಂತ ಪ್ರಾಮಾಣಿಕವಾದ ಮಾತು ಬಂದಿದ್ದೀವಿ ಅಲ್ವಾ? ಇದರಲ್ಲಿ ಒಂದು ಅದಕ್ಕೆ ನಾವು ಯಾವಾಗಲೂ ದೂಷಣೆ ಮಾಡುವಂಥದ್ದು ಭ್ರಷ್ಟಾಚಾರ ಅಂದ ತಕ್ಷಣ ರಾಜಕಾರಣಿಗಳ ತಪ್ಪು, ಅಧಿಕಾರಿಗಳ ತಪ್ಪು ಅಥವಾ ನ್ಯಾಯಾಂಗ ತಪ್ಪು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ.
ನಮ್ಮ ಪಾತ್ರ ಏನಿದೆ ಅಂತ ನಾವು ಯಾವತ್ತೂ ಅರ್ಥ ಮಾಡ್ತೀವಿ. ಕಾಲೇಜಿನ ಒಂದು ನಿಮಿಷ, ನೀವು ಸರ್ಕಾರಿ ಸ್ವತ್ತನ್ನು ಹೇಗೆ ಬಳಸ್ಕೊಳ್ತಾ ಇದ್ದೀರಾ? CCTV ಹಾಕಿದೀವಿ, ಗ್ಲಾಸನ್ನು ಮುಳ್ಳಾಕ್ತೀರಾ, ಲ್ಯಾಟ್ರಿನ್ ರೂಮನ್ನು ಹಾಳು ಮಾಡಾಕ್ತೀರಾ. ನೀವು ಆ ವಿಷಯದಲ್ಲಿ ಭ್ರಷ್ಟರಲ್ವಾ? ಹೌದಲ್ವಾ? ಒಂದು ದೇಶ ಸರಿಯಾಗಿರ್ಬೇಕಂದ್ರೆ ಅಲ್ಲಿ ಪ್ರಜೆಗಳು ಸರಿಯಾಗಿರ್ಬೇಕು. ಯಾಕೆ ಅಮೆರಿಕ ಯಾಕೆ ಚೆನ್ನಾಗಿದೆ, ಜಪಾನ್ ಯಾಕೆ ಚೆನ್ನಾಗಿದೆ, ಚೀನಾ ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ, ಜನ ಯಾರು ಸಪೋರ್ಟ್ ಮಾಡಲ್ಲ. ನಮ್ಮ ಸಮಾಜ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಬೇಲ್ ಹೊರಗಡೆ ಬಂದಿರುವಂಥ ಒಬ್ಬ ಅಪರಾಧಿಗೆ, ಅವ್ರು ರಾಜಕಾರಣಿ ಇರ್ಬೋದು, ಬೇರೆ ಇರ್ಬೋದು, ಹಾರ ಹಾಕಿ ಮನೆ ಕರ್ಕೊಂಡು ಹೋಗುವಂಥ ಒಂದು ಮಟ್ಟಕ್ಕೆ ನಾವು ತಲುಪಿಬಿಟ್ಟಿದ್ದೀವಿ. ಇನ್ನು ದೇಶ ಉದ್ಧಾರ ಆಗಬೇಕು ಅಂದ್ರೆ ಹೆಂಗಾಗತ್ತೆ? ಸಾಧ್ಯ ಇದೆಯಾ? ಒಬ್ಬ ಬ್ರಿಟನ್ನ ಒಬ್ಬ ಅವನು ಸೆನೆಟಿಗೆ ಅವನು ಮೀಟಿಂಗ್ ಹೋಗ್ಬೇಕಾದ್ರೆ ಬಸ್ ಹತ್ಕೊಂಡು ಹೋಗ್ತಾನೆ, ಕಾಮನ್ ಅಥವಾ ಟ್ರೈನಲ್ಲಿ ಹೋಗ್ತಾನೆ. ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಸಹ ನಡ್ಕೊಂಡು ಹೋಗಲ್ಲ ಅಲ್ವಾ? ಸಣ್ಣ ಪುಟ್ಟ ಅಧಿಕಾರ ಸಿಕ್ತು ಅಂದರೆ ಅವನು ದೊಡ್ಡ ದೊಡ್ಡ ಕಾರ್ಗಳಲ್ಲೇ ಹೋಗೋದು ನಾವು ನೋಡ್ತಾ ಇದ್ದೀವಿ. ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತದೆ ಭ್ರಷ್ಟಾಚಾರ ಮಾಡಿದವ್ರು ಯಾರು ಅಂತೇಳಿ. ಅವರಿಗೆ ಜೈಕಾರ ಹಾಕ್ತಿರಲ್ವಾ? ಅವರಿಗೆ ಓಟ್ ಹಾಕ್ತಿರಲ್ವಾ? ಗೊತ್ತಿದೆ ಅಲ್ವಾ? ಹಾಗಂತೇಳಿ ಪ್ರಾಮಾಣಿಕತೆಯಿಂದ ಬದುಕೋಕೆ ಸಾಧ್ಯ ಇಲ್ವಾ? ಹಾಗಾದ್ರೆ ಖಂಡಿತ ಸಾಧ್ಯತೆ ಇದೆ. ನಾವು ಪ್ರಾಮಾಣಿಕರಾಗಿದ್ರೆ, ದುರಾಸೆ ಇಲ್ಲದೆ ಹೋದ್ರೆ, ಮನುಷ್ಯಗೆ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಎವ್ರಿಥಿಂಗ್ ಈಸ್ ದೇರ್ ಫಾರ್ ದ ನೀಡ್ ಆಫ್ ದ ಮ್ಯಾನ್, ನಾಟ್ ಫಾರ್ ದ ಗ್ರೀಡ್ ಆಫ್ ದ ಮ್ಯಾನ್ ಅಂತ. ನಮ್ಮ ಅವಶ್ಯಕತೆ ತಕ್ಕಾಗ ನಾವು ಬದುಕಿದ್ರೆ ಎಲ್ಲದೂ ಇದೆ. ನಮ್ಮ ದುರಾಸೆಗಾಗಿ ಬದುಕಿದ್ರೆ ಯಾವುದೂ ಇಲ್ಲ, ಯಾವುದೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಪಾತ್ರ ಏನು ಅಂತ ನಾವು ನೋಡ್ಕೊಬೇಕು ಸಮಾಜದಲ್ಲಿ. ಈಗ ಲಂಚ ಕೊಡುವಂಥದ್ದು ನೀವು ನೋಡಿ, ಈಗ ಎಲ್ಲ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇರ್ತೀರಾ ನೀವು, ವಾಟ್ಸಪ್ಪಲ್ಲಿ ಬಂದಿದ್ದರೆ ಸತ್ಯ ಅಂತ ಇರ್ತೀರಾ. ನಾವೆಲ್ಲ ಓದೋ ಕಾಲದಲ್ಲಿ ಅವಾಗ ಚಳುವಳಿಗಳು ಜಾಸ್ತಿ ಇದ್ರು. ರಾಘವರಿಗೆ ಗೊತ್ತಿದೆ, ಗೋಕಾಕ್ ಚಳುವಳಿ ನಡೀತಾ ಇತ್ತು, ರೈತ ಚಳುವಳಿ ನಡೀತಾ ಇತ್ತು. ಒಂದು ಸಣ್ಣ ಭ್ರಷ್ಟಾಚಾರ, ಒಂದು ಸಣ್ಣ ಹಗರಣ ಆಯಿತು ಅಂತಂದರೆ ನಾವು ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಅದು ನಿಮ್ಮ ಮನಸ್ಥಿತಿ ಹೆಂಗಿದೆ? ಒಂದು ಅಪ್ಲಿಕೇಶನ್ ತುಂಬಲಿಕ್ಕೆ ಬರಲ್ಲ, ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಬರಲ್ಲ. ನಮ್ಮ ಕಾಲದಲ್ಲಿ ನಾವೇ ಅಪ್ಲಿಕೇಶನ್ ತುಂಬ್ತಿದ್ವಿ, ಇರ್ತಾ ಇಲ್ಲ. ಅಪ್ಲಿಕೇಶನ್ ನಾವೇ ತುಂಬ್ತಿದ್ವಿ, ತಾಲೂಕು ಆಫೀಸಿಗೆ ನಾವೇ ಹೋಗ್ತಿದ್ವಿ. ಆಗಿನ ಕಾಲದಲ್ಲಿ ನೋಡಿ, ಎಲ್ಲಂತೂ ನೀವು ಪೇರೆಂಟ್ಸ್ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ. ಆ ಕಾಲದಲ್ಲಿ ಮೈಸೂರಿಗೆ ಓದೋಕೆ ಹೋಗ್ಬೇಕಾದ್ರೆ ನಮ್ಮಪ್ಪ ಯಾವತ್ತೂ ನಾನು ಅಡ್ಮಿಷನ್ಗೆ ಬಂದೇ ಇಲ್ಲ, ಮೈಸೂರಿಗೆ ಬಂದೇ ಇಲ್ಲ. ಅಪ್ಲಿಕೇಶನ್ ನಾವೇ ಹಾಕಿದ್ದೋ, ಆಯ್ತಾ, ಓದಿದ್ದು ನಾವೇನೆ, ಅಲ್ಲಿಂದ ವಾಪಸ್ ಬಂದಿದ್ದು ನಾನೇ ಬರ್ಬೇಕಾಯ್ತು. ಅಂದರೆ ನೀವು ಸರಿಯಾದ ಶಿಕ್ಷಣ ಪಡ್ಕೊಳ್ಳಿಲ್ಲ ಅಂತಂದರೆ ನೀವು ಮುಂದೆ ನೀವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಕಾಲೇಜಿಗೆ ಬರೋದು ಅಂದರೆ ಬರೀ ಫ್ಯಾಷನ್ ಅಂತಿರಲ್ಲ, ಕೆಲಸ ತಗೊಳ್ತಾನೆ ಇರ್ತಾರೆ, ಬೀದಿಯಲ್ಲಿರೋ ಬೀದಿ ಅಲಿತಾನೆ ಇರ್ತಾರೆ. ಆ ಥರ ನಂತರ ಆಗೋದಿಲ್ಲ ಅಂತ ಒಂದು ಮೂರ್ಖ ಥರ ಬಿಟ್ಟರೆ ಬೇರೆ ನಾವು ಯಾವತ್ತೂ ಎಲ್ಲದಕ್ಕೂ ಸಮಾಜವನ್ನು ದೂಷಿಸೋದ್ರಲ್ಲಿ ಅರ್ಥ ಇರೋದಿಲ್ಲ. ನೀವೆಲ್ಲ ಪ್ರಜ್ಞಾವಂತ ಪ್ರಜೆಗಳಾಗಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅವ್ರ ಜೊತೆಗೆ ಹೇಗೆ ಬದುಕ್ಬೋದು, ಸಮಾಜಕ್ಕೆ ನನ್ನಿಂದ ಏನು ಕೊಡುಗೆ ಕೊಡ್ಬೋದು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಎಜುಕೇಷನ್ ಪಡ್ಕೊಂಡಿದ್ದು ಸಾರ್ಥಕ ಆಗುತ್ತೆ. ಅಪ್ಪ ಅಮ್ಮ ಬಸ್ಸಲ್ಲಿ ಕಳಿಸ್ತಾರೆ. ಈಗ ನೋಡಿದ್ರು ನಮ್ಮ ಇವ್ರು ಬಂದಾಗಲೇ ಬಂದಿದ್ರು, ದುಡ್ಡು ಕಳಿಸ್ತಾರೆ, ಮೊಬೈಲನ್ನು ಕೊಡಿಸ್ತಾರೆ, ದುಡ್ಡು ಕೊಡ್ತಾರೆ. ಆದ್ರೆ ಅಲ್ಲಿ ಮನೇಲಿ ಊರಲ್ಲಿ ಬಸ್ ಹತ್ತಿರೋ ಮಗ ಕಾಲೇಜ್ ಒಳಗೆ ಬರಲ್ಲ, ಬಸ್ ಸ್ಟ್ಯಾಂಡು ಅಲ್ಲೂ ಇಲ್ಲೇ ಇರ್ತಾರೆ. ಇದು ಅವ್ರ ಭವಿಷ್ಯ ಇನ್ನಂಗೆ ಇರ್ಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ಹಾಗಾಗಿ ನೀವು ಪ್ರಾಮಾಣಿಕರಾಗಿದ್ದರೆ, ಅಪ್ಪ ಅಮ್ಮ ಏನು ಕನ್ಸಿಟ್ಕೊಂಡಿದ್ದಾರೋ ಅದನ್ನು ನೀವು ನೆರವೇರಿಸೋದಕ್ಕೆ ಒಂದು ಪಣ ಕೊಟ್ಟಿದ್ರೆ ಖಂಡಿತ ನೀವು ಸಮಾಜದಲ್ಲಿ ಒಬ್ಬ ಗೌರವಾನ್ವಿತವಾಗಿ ವ್ಯಕ್ತಿಯಾಗಿ ನೀವು ಬೆಳಿಬೋದು ಅಲ್ವಾ? ಅವಕಾಶಗಳು ತಪ್ಪಾಗ್ತದೆ ಸಹಜವಾಗಿ. ನಾನು ಒಂದು ಕಾಲದಲ್ಲಿ ನೋಡಿ, ನಾನು ಲೆಕ್ಚರ್ ಆಗಿದ್ದೆ. ಯಾಕೆಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಬಂಗಾರಪ್ಪ ಬೀಳ್ನಲ್ಲಿ ನಮ್ಮ ಮನೆ ಬಾಗಿಲಿಗೆ ಆರ್ಡರ್ ಬಂತು, ಒಂದು 5 ಪೈಸೆ ಕೊಡಲಿಲ್ಲ. ಅದಕ್ಕಿಂತ ಹಿಂದೆ ಡಿಗ್ರಿ ಕಾಲೇಜ್ ಇಂಟರ್ವ್ಯೂ ಹೋಗಿದೆ KPSCಯಲ್ಲಿ, ದುಡ್ಡು ಕೇಳಿದ್ರು, ದುಡ್ಡು ಕೊಡೋಕ್ಕಾಗಿಲ್ಲ. ದುಡ್ಡು ಕೊಟ್ಟಿದ್ರೆ ನಾನು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿರ್ತಿದ್ದೆ. ಈ ಲೆಕ್ಚರ್ ಆದಮೇಲೆ KS ಎಕ್ಸಾಮ್ ಪಾಸ್ ಮಾಡಿದೆ. ಅಲ್ಲಿ ದುಡ್ಡು ಹೋದಾಗ ಆಗಿನ ಕಾಲದಲ್ಲಿ 5-10 ಲಕ್ಷ ರೂಪಾಯಿ ಕೇಳಿದ್ರು, ಅದು ದುಡ್ಡು ಕೊಡೋಕ್ಕಾಗಿಲ್ಲ ನಮಗೆ. ಅದು ದುಡ್ಡು ಕೊಟ್ಟು ಹೋಗಿದ್ರೆ ನಾವು ಪ್ರಾಮಾಣಿಕವಾಗಿರ್ಲಿಕ್ಕೆ ಸಾಧ್ಯವೂ ಇರಲಿಲ್ಲ. ಈಗ ನಾನು ಆರಾಮಾಗಿ ಬದುಕ್ತಾ ಇಲ್ವಾ? ಇದೇ ಕೆಲಸದಲ್ಲಿ ಬದುಕ್ತಾ ಇಲ್ವಾ? ಸಾಧ್ಯತೆ ಇದೆ. ಆದರೆ ದುರಾಸೆ ಪಟ್ಟರೆ ಎಷ್ಟೇ ದುಡ್ಡಿದ್ರು ಮನುಷ್ಯ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ದುಗುಡದಲ್ಲೇ ಬದುಕಬೇಕಾಗತ್ತೆ.
ಹಾಗಾಗಿ ಪ್ರಾಮಾಣಿಕತೆಗೆ ನಿಜವಾಗ್ಲೂ ಬೆಲೆ ಇದೆ. ನಮ್ಮ ಮನಸ್ಸನ್ನು ನಾವೇನು ಮಾಡಬೇಕು, ಸರಿಯಾಗಿ ಇಟ್ಕೊಂಡು ಹೇಳ್ತಾ ಈ ಒಂದು ಕಾರ್ಯಕ್ರಮ ಡೈರೆಕ್ಟ್ ನಿಮ್ಮ ಕ್ಲಾಸ್ಗೆ ಬಂದಿದೆ. ಯುವರ್ ಆಲ್ ಫಾರ್ಚುನೇಟ್. ಒಳ್ಳೆ ವಿಷಯನ ಇವತ್ತು ತಿಳ್ಕೊಂಡಿದ್ದೀರಾ. ಇದು ನೀವು ಅಳವಡಿಸ್ಕೊಳ್ಳಿ, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ.